ಕೆಲವರು ಹಬ್ಬ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀರಿ. ಭಾಳ ಸಂತೋಷ. ಇವತ್ತೇನು ಗೊತ್ತಾ? ಹೊಸ ವರ್ಷ. ಯಾವುದ್ರಿದ? ಹೊಸ ವರ್ಷ. ಹಳೆ ವರ್ಷದಲ್ಲಿ ಆನಂದ ಪಟ್ರಿ ಹಬ್ಬ ಮಾಡಿ, ಹೊಸ ವರ್ಷದ ಕಾಲಿಟ್ಟ ತಕ್ಷಣ ಹಬ್ಬ ಮಾಡಿ ಆನಂದ ಪಟ್ರಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ ನಾನು, ಚೆನ್ನಾಗಿದ್ದೀರಾ? ಹಳೆ ವರ್ಷದಲ್ಲಿ ಇರತಕ್ಕಂಥ ದುಃಖ, ನೋವು, ಬಾಧೆ ಎಲ್ಲದರಿಂದ ನೀವು ಬಿಡುಗಡೆ ಹೊಂದಿದ್ದೀರಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಬಿಡುಗಡೆ ಹೊಂದಿದ್ದೀರಾ? ಬಿಡುಗಡೆ ಹೊಂದಿದ್ದೀರಾ? ಹಲ್ಲೆಲೂಯಾ. ಆಮೆನ್. ಯಾಕೆ ಗೊತ್ತಾ? ಯಾವಾಗ ಯೇಸಪ್ಪ ನಮ್ಮೊಳಗೆ ಬರ್ತಾನಂದ್ರೆ ಹಳೆದೆಲ್ಲ ಹೋಗಿಬಿಡುತ್ತೆ, ಹೊಸದೆಲ್ಲ ಬಂದ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ಯೇಸಪ್ಪ ದಿನ ದಿನವೂ ಹೊಸದಾಗಿ ಕಾಣ್ತಾರೆ ಪ್ರಿಯರೇ. ದಿನಾಲು ಕ್ಷಣಕ್ಕೆ ನೋಡಿದ್ರೆ ಹೊಸದಾಗಿ ಕಾಣ್ತಾರೆ ಅವರು. ಹಳೇ ಒಂದು ರೀತಿಯಲ್ಲಿ ಅವ್ರು ಇಲ್ಲ. ಕೆಲವೊಬ್ಬರು ಫೋಟೋ ಇಟ್ಕೊಳ್ತಾರೆ, ಆ ಫೋಟೋ ಮಾಸಿ ಹೋಗುತ್ತೆ, ಮತ್ತೆ ಇನ್ನೊಂದು ಫೋಟೋ ತಂದ್ಕೊಳ್ತಾರೆ. ಅದರ ಫೋಟೋದಲ್ಲಿ ಏಸಪ್ಪ ಇಲ್ಲ. ಅದು ಒಬ್ಬರು ಕಲ್ಪನೆ ಮಾಡಿ ಬರೆದಿರ್ತಕ್ಕಂಥ ಒಂದು ಬರಹ ಅಥವಾ ತೆಗೆದಿರ್ತಕ್ಕಂಥದ್ದು ಅಂತ ತಿಳ್ಕೋರಿ. ಅವರು ಬದುಕಿರುವ ದೇವರು, ಬದುಕಿರುವವರ ಕಷ್ಟ, ದುಃಖ, ನೋವು, ಬಾಧೆ, ಚಿಂತೆ ಎಲ್ಲ ತೆಗೆದುಹಾಕುವ ದೇವರು. ಪ್ರೈಸ್ ದಿ ಲಾರ್ಡ್. ನೋಡುವ ದೇವರು, ಸಹಾಯ ಮಾಡುವ ದೇವರು. ಪ್ರೈಸ್ ದಿ ಲಾರ್ಡ್. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಆಮೆನ್. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಇವತ್ತು ದೇವರು ನೀನು ಹಾಕಿಕೊಂಡಿರುವಂಥ ಆಸೆಗೆ ಯಾವುದು? ನೀನು ಯಾವ ಹಾಸಿಗೆ ಮೇಲೆ ಕೂತ್ಕೊಂಡಿದ್ದೀಯ? ಒಂದು ಸಲ ನೀನು ಪರೀಕ್ಷೆ ಮಾಡಿಕೊಳ್ಳಬೇಕು. ಪಾಪದ ಹಾಸಿಗೆ ಇದೆಯಾ ಅಥವಾ ನೀತಿಯ ಹಾಸಿಗೆ ಇದೆಯಾ? ಯಾವ ಹಾಸಿಗೆ ಮೇಲೆ ಕೂತ್ಕೊಂಡು ಅಥವಾ ಯಾವ ಜೀವಿತದಲ್ಲಿದ್ದು ದೇವರನ್ನ ಹುಡುಕಿದ್ರೆ ಸಿಗ್ತಾನ ಸಿಗೋದಿಲ್ಲ ಅಂತ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ ಪ್ರಿಯರೇ. ನೋಡ್ರಿ, ದೇವರು ಆದಾಮನ ಉಂಟು ಮಾಡಿದ ಮೇಲೆ ಚೆನ್ನಾಗಿದ್ದ. ದೇವರ ಕಡೆ ದೃಷ್ಟಿ ಇರೋವರೆಗೂ ಚೆನ್ನಾಗಿದ್ದ. ದೇವರ ಕಡೆ ದೃಷ್ಟಿ ಹೋಗಿ ಲೋಕದ ಕಡೆ, ಪ್ರಪಂಚದ ಕಡೆ, ಶರೀರದ ಕಡೆ, ದೇವರು ಹೇಳಿದ ಮಾತು ಕೇಳಲಾರದ ಒಂದು ಸ್ಥಿತಿ ಕಡೆ ಜಾರಿದಾಗ ಆತನ ಸ್ಥಿತಿ ಕಷ್ಟದ ಪಾಲಾಯಿತು, ಆತನ ಸ್ಥಿತಿ ನೋವಿನ ಪಾಲಾಯಿತು, ಆತನ ಸ್ಥಿತಿ ದುಃಖದ ಪಾಲಾಯಿತು, ಆತನ ಸ್ಥಿತಿ ಪರಿಶುದ್ಧವಾಗಿರುವಂಥ ಸ್ಥಳದಿಂದ ಹೊರಗೆ ಹಾಕಲ್ಪಡುವಂಥ ಸ್ಥಿತಿ ಆಯಿತು. ದೇವರಿಗೆ ಪರಿಶುದ್ಧತೆ ಬಹಳ ಪ್ರಾಮುಖ್ಯ. ದೇವರಿಗೆ ಮಾತು ಕೇಳೋದು ಬಹಳ ಪ್ರಾಮುಖ್ಯ. ದೇವರಿಗೆ ದೀನತೆ ಬಹಳ ಪ್ರಾಮುಖ್ಯ. ಅಹಂಕಾರ ತತ್ವದಲ್ಲಿರ್ತಕ್ಕಂಥವರಿಗೆ ದೇವರು ಪ್ರಿಯವಾದವರೇ, ಒಲ್ಲೆಲ್ಲೇ ಪ್ರಿಯರೇ, ದೀನತೆ ಉಳ್ಳವರಾಗಿ ಯಾರಿದ್ದಾರೋ ಅವರನ್ನ ಉನ್ನತ ಮಟ್ಟಕ್ಕೆ ದೇವರು ಏರಿಸ್ತಾನೆ. ಪ್ರೇಸು. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಜೈ. ಹಲ್ಲೆಲೂಯಾ. ಯೋಬನು ಬರೆದ ಗ್ರಂಥ 10ನೇ ಅಧ್ಯಾಯ 8ರಿಂದ 11 ವಚನ. ಅದೇ ಪ್ರಕಾರವಾಗಿ ಆದಿಕಾಂಡ 1ನೇ ಅಧ್ಯಾಯ 27ನೇ ವಚನ. ಅದೇ ಪ್ರಕಾರವಾಗಿ ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನ. ಅಂದರೆ ದೇವರು ಮಾನವನ್ನ ಉಂಟು ಮಾಡಿದಾನೆ. ಉಂಟು ಮಾಡಬೇಕಾದ್ರೆ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾನೆ. ಹಲ್ಲೆಲೂಯಾ. ಯಾವಾಗ ಮಾನವ ತನ್ನ ದೇವರನ್ನು ನೋಡ್ಕೊಂತ ದೇವರಿಗೆ ಇಷ್ಟವಾದ ರೀತಿಯಲ್ಲಿ ಜೀವಿಸ್ತಾ ಇದ್ದನೋ ಅಲ್ಲಿವರೆಗೆ ಅವನಿಗೆ ಸುಖ, ಸಂತೋಷ, ಸಮಾಧಾನ ಇತ್ತು ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದಯಮಾಡಿ ಈ ಕಡೆ ದೃಷ್ಟಿ ಇಟ್ಟು ನೋಡ್ಬೇಕು ನೀವು, ಬೇರೆ ಎಲ್ಲಿ ನೋಡ್ಬಾರ್ದು. ನೋಡಬಾರ್ದು. ಯಾಕೆ ಗೊತ್ತಾ? ವಾಕ್ಯ ನಿಮ್ಮೊಳಗೆ ಬೀಳ್ತಾ ಇದ್ನಪ್ಪ ಅಂದ್ರೆ ವಾಕ್ಯ ಏನಾಗುತ್ತೆ? ಹೊರಟೋಗಿ ಬಿಡುತ್ತೆ ಪ್ರಿಯರೇ. ಹಲ್ಲೆಲೂಯಾ.
ದೇವರಿಗೆ ಮೇವು ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಈ ಸಮಯದಲ್ಲಿ ಯೋಬನ ಬರೆದ ಗ್ರಂಥ 10ನೇ ಅಧ್ಯಾಯ 8ರಿಂದ 11 ವಚನ ಓದ್ರಿ. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದರು, ನನ್ನನ್ನು ನಾಶ ಮಾಡಿಬಿಡುವಿ. 10ನೇ ಅಧ್ಯಾಯ 8ರಿಂದ 11. ಹೌದು. ನೀನು ನನ್ನನ್ನು ನಿರ್ಮಿಸಿ ರೂಪಿಸಿದ್ದರು, ಈಗ ಮನಸ್ಸು ಬೇರೆ ಮಾಡಿಕೊಂಡು ನನ್ನನ್ನು ನಾಶ ಮಾಡಿ ಬಿಡುವೆಯಾ? ನೀನು ನನ್ನನ್ನು ಜೇಡಿ ಮಣ್ಣಿನಿಂದಲೋ ಎಂಬಂತೆ ರೂಪಿಸಿದ್ದೀ ಎಂದು ಕೃಪೆ ಮಾಡಿ ನೆನೆಸಿಕೋ. ನನ್ನನ್ನ ತಿರುಗಿ ಮಣ್ಣಾಗುವಂತೆ ಮಾಡುವೆಯಾ? ನೀನು ನನ್ನನ್ನ ಹಾಲಿನಂತೆ ಒಯ್ದು ಮೊಸರಿನ ಹಾಗೆ ಎಪ್ಪುಗಟ್ಟಿಸಿದ್ದೀಯಲ್ಲ. ನನ್ನ ಎಲುಬು ನರಗಳಿಂದ ಹೆಣೆದು ಮಾಂಸ ಚರ್ಮಗಳಿಂದ ಒದಿಸಿದಿ. ನೀನು ನನಗೆ ಜೀವವನ್ನ ಅನುಗ್ರಹಿಸಿ ಕೃಪೆ ತೋರಿಸಿದ್ದಿ. ನಿನ್ನ ಪರಮಾರಿಕೆ ನನ್ನ ಆತ್ಮವನ್ನ ಕಾಪಾಡಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಉಂಟು ಮಾಡಿದ್ದಾರೆ? ಆ ಉಂಟು ಮಾಡಿದ ದೇವರೇ ನಿಮ್ಮ ಸಂಗಡ ಇವತ್ತು ಮಾತಾಡ್ಲಿಕ್ಕಿದ್ದಾರೆ. ಒಬ್ಬ ಭಕ್ತ ದೇವರಿಗೆ ಹೇಳ್ತಾ ಇದ್ದಾನೆ, ನನ್ನನ್ನು ನಾಶ ಮಾಡ್ತೀಯ ನೀನಂತ. ಆ ಭಕ್ತನ ಪರೀಕ್ಷೆ ನಡೀತಾ ಇದೆ ಪ್ರಿಯರೇ. ಆ ಭಕ್ತನಿಗೆ ಪರೀಕ್ಷೆ ನಡೀತಾ ಇದೆ. ಯಾಕೆ ಗೊತ್ತಾ? ಶೋಧಿಸಿದ ಮೇಲೆ ಏನಾಗುತ್ತೆ? ಸುವರ್ಣದೋಪಾದಿಯಲ್ಲಿ ಹೊಳಪು ಬರುತ್ತೆ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ. ಬಂಗಾರ ಮೈ ಮೇಲೆ ಹಾಕ್ಕೊಂಡ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಅದು ಏನಾಗುತ್ತೆ ಗೊತ್ತಾರೆ? ಕಿವಿ ಓಲೆ ಆಗಲವು, ಎಣ್ಣೆ ಇಳ್ದಂಗೆ ಇಳಿದು ಬಿಡ್ತಾವ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅವಾಗ ಏನು ಮಾಡ್ತಾರೆ? ಮತ್ತೆ ಅಕ್ಕ ಸಾಲಿಗಿನ ಹತ್ರ ಹೋಗಿಬಿಟ್ಟು ಅದನ್ನು ಅವ್ರಿಗೆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ? ನೀರು ಹಾಕಿ ಉಜ್ಜಲ್ಲ, ಅದನ್ನೇನು ಮಾಡ್ತಾನೆ? ಬೆಂಕಿಯಲ್ಲಿ ಇಟ್ಟು ಬೆಂಕಿ ಪುಟ ಕೊಟ್ಟು ಅದನ್ನು ಶುದ್ಧಿ ಮಾಡ್ತಾನೆ ಪ್ರಿಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಅದೇ ಪ್ರಕಾರವಾಗಿ ನಿನ್ನನ್ನ ದೇವರು ನಿನ್ನ ಭಕ್ತಿಯಲ್ಲಿ ಒಂದು ವೇಳೆ ಚೆನ್ನಾಗಿ ನೀನು ಮುಂದೆ ಸಾಗಬೇಕಾದ್ರೆ ನಿನ್ನಲ್ಲಿ ಯಾವುದೋ ಒಂದು ರೂಪದಲ್ಲಿ ಅಹಂಕಾರ ತತ್ವ ಇದೆಯೇನೋ, ಅವಾಗ ದೇವ್ರೇನು ಮಾಡ್ತಾನೆ ಗೊತ್ತಾ? ಅದನ್ನು ಕ್ಲೀನ್ ಮಾಡೋದಕ್ಕಾಗಿ ಬೆಂಕಿ ಅಂದ್ರೆ ಏನ್ರಿ? ಕಷ್ಟ, ನೋವು, ದುಃಖ, ಶೋಧನೆ. ಆ ಪ್ರಕಾರವಾಗಿ ಒಂದು ಶೋಧನೆಯಿಂದ ಏನು ಮಾಡ್ತಾನೆ? ನಿನ್ನ ಸೋಸ್ತನ ಪ್ರಿಯರ್ ನಿನಗೆ ಕಷ್ಟ ಕೊಟ್ಟು ಆ ಕಷ್ಟದಲ್ಲೇ ನೀನು ಗಟ್ಟಿಯಾಗಿ ನಿಂತುಕೊಂಡ್ರೆ ಸುವರ್ಣದೋಪಾದಿಯಲ್ಲಿ ಆಗ್ತೀವಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜ ಕೂಸು. ಆಮೇನ್. ಹಲ್ಲೆಲೂಯಾ. ಸರಿ, ಹಾಗಾದ್ರೆ ಎಲ್ಲರಂತಾರೆ ಏನು ಮಾನವ ಪಾಪ ಹುಟ್ಟಿದಾಗಲೂ ಪಾಪ ಮಾಡ್ಲಾರ್ದವನೇ ನೀತಿ ಮಾಡ್ತಾನೆ ಅಂತೇಳಿ ಕೆಲವರು ಭಾಳ ಮಂದಿ ಅಂತಾರೆ ಪ್ರಿಯರು. ಯೇಸಪ್ಪ ಹೇಳ್ತಾನೆ, ಚಿಕ್ಕ ಮಕ್ಕಳನ್ನು ನನ್ನ ಹತ್ತಿರಕ್ಕೆ ಬರಗೊಡಿಸಿರಿ, ಅವುಗಳಿಗೆ ಅಡ್ಡಿ ಮಾಡಬೇಡಿರಿ, ಪರಲೋಕ ರಾಜ್ಯವು ಇಂಥವ್ರಿಗೆ. ಮತ್ತಂದ್ರೆ ಅವರಲ್ಲಿ ಪಾಪ ಇದ್ರೆ ಪರಲೋಕಕ್ಕೆ ಹೆಂಗೆ ಹೋಗ್ತಾರೆ? ಅವರು ಹೋಗಕ್ಕೆ ಸಾಧ್ಯನಾ? ಇಲ್ಲ. ನೋಡೋಣ ಪ್ರಸಂಗಿ ಗ್ರಂಥ ಹಲ್ಲೆಲೂಯ 7ನೇ ಅಧ್ಯಾಯ 29ನೇ ವಚನ. ಪ್ರಸಂಗಿ ಗ್ರಂಥ 7ನೇ ಅಧ್ಯಾಯ 29ನೇ ವಚನ. ದೇವರು ಮನುಷ್ಯರನ್ನು ಸತ್ಯವಂತರನ್ನಾಗಿ ಸೃಷ್ಟಿಸಿದನು. ಸೃಷ್ಟಿ ಮಾಡ್ಯಾನ್ರೆ? ಆಧಾರಿತ ಸೃಷ್ಟಿ ಮಾಡಿದ್ನ? ಏನಾದ್ರು ಅಂತರ ಕಟ್ಟಿ ಸೃಷ್ಟಿ ಮಾಡಿದ್ನ? ಏನನ್ನ ಬೇರೆ ಯಾವನ್ನ ಹೊರಗಡೆ ಇದೆವಲ್ಲ ಇವೆಲ್ಲ ಓಸ್ ಹಾಕಿ ಸೃಷ್ಟಿ ಮಾಡಿದ್ನ? ಹೆಂಗೆ ಸೃಷ್ಟಿ ಮಾಡಿದಂತ? ಸತ್ಯವಂತರನ್ನಾಗಿ ಸೃಷ್ಟಿ ಮಾಡಿದ. ಹೆಂಗ್ರೆ ಅಂದ್ರೆ ಎಲ್ಲರೂ ಕೂಡ ಮಕ್ಕಳೆಲ್ಲ ಸತ್ಯವಂತರು, ಎಲ್ಲ ಗಟ್ಟಿದ್ರು. ಸತ್ಯವಂತರನ್ನಾಗಿ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದರೆ, ಆದ್ರೆ ಅವನೇನು ಮಾಡ್ಕೊಂಡನು ನೋಡ್ರಿ. ಹೋದ್ರೆ ಅವರಾದರೂ ಬಹು ಯುಕ್ತಿಗಳನ್ನ ಕಲ್ಪಿಸಿಕೊಂಡಿದ್ದಾರೆ. ಹಲ್ಲೆಲೂಯ. ಈ ಯುಕ್ತಿಗಳನ್ನ ಕಲ್ಪಿಸಿಕೊಂಡು ದೇವರ ಪರಿಶುದ್ಧವಾಗಿರುವಂತ ಸತ್ಯದ ಶಕ್ತಿಯನ್ನ ಕಳ್ಕೊಂಡಿದ್ದಾರೆ ಪ್ರಿಯರೇ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಸತ್ಯದ ಶಕ್ತಿ, ದೈವತ್ವದ ಶಕ್ತಿ, ದೇವರ ಶಕ್ತಿ, ದೇವರ ಮಕ್ಕಳಾಗಿರ್ತಕ್ಕಂಥ ಒಂದು ಅಧಿಕಾರವನ್ನ, ಸ್ವಾಸ್ಥ್ಯವನ್ನ ಕಳೆದುಕೊಂಡಿದ್ದಾರೆ. ಯಾವುದು ಗೊತ್ತಾ? ಪಾಪ. ಸೃಷ್ಟಿಕರ್ತನಾದ ದೇವರು ಒಬ್ಬನೇ, ನಿನ್ನ ನಡೆಸುವಾತನ ಒಬ್ಬನೇ, ನಿನಗೆ ಉಸಿರು ಹಾಕಿದಾತನ ಒಬ್ಬನೇ. ಆತನೇ ಯಾರು?
ನಜರೇತಿನ ಯೇಸು. ಪ್ರೈಸ್ ಅಲ್ಲ. ಕೆಲವರು ಪ್ರಶ್ನೆ ಮಾಡ್ತಾರೆ, ಇಲ್ಲ ಯೇಸಪ್ಪ ಮಾಡಿಲ್ಲ. ಯಾರು ಮಾಡಿದಾರೆ? ಯಾರು ಮಾಡಿದ್ದಾರೆ? ಯೆಹೋವ ದೇವರು ಮಾಡಿದ್ದಾರೆ. ಹೌದಾ? ಸರಿ, ಹಾಗಾದ್ರೆ ಈಗ ನೋಡಮ್ಮ, ಯೆಹೋವ ದೇವರು ಯಾರು, ಯೇಸಪ್ಪ ಯಾರು, ಪರಿಶುದ್ಧಾತ್ಮ ತತ್ವೈಕ್ಯದ ಏಕರೂಪಿದಾಯೋ ನಮಃ. ನಮ್ಮ ಹಿಂದೂ ಧರ್ಮಶಾಸ್ತ್ರ, ಯಾಕಂದ್ರೆ ನಾವು ಭಾರತ ದೇಶದಲ್ಲಿ ಇದೀವಲ್ರಿ, ನಮ್ಮದ್ರಾಗ ನಾವು ಯೇಸಪ್ಪನ ನೋಡ್ತಾ ಇದ್ದೀವಿ. ಹಲ್ಲೆಲೂಯಾ. ಅದು ಮೂರು ರೂಪದಲ್ಲಿ ಕಂಡ್ರು ಕೂಡ ಏಕರೂಪವಾಗಿರುವಂತ ದೇವರ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಸೈ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 1, 2, 3 ವಚನ. ಆದಿಯಲ್ಲಿ ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ದೇವರಾಗಿತ್ತು. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕವಾಗಿ ಸಮಸ್ತವು ಉಂಟಾಯಿತು. ಎಲ್ರು ಗಟ್ಟಿ ಹೆಚ್ಚಪಡು. ಯಾರ ಮೂಲಕ ಉಂಟಾಯ್ತ್ರಿ? ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೆಹೋವ ದೇವರು ಏನ್ ಮಾಡಿದಂತ, ಎಲ್ಲವನ್ನ ಉಂಟು ಮಾಡಿದಂತ. ಅದೇ ಆದಿಕಾಂಡದ ವಿವರಣೆ, ಸತ್ಯ, ಸಾರಾಂಶ ನಾವಿಲ್ಲಿ ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡ್ತಾ ಇದ್ದೀವಿ. ಪ್ರೇಯರ್. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಹಲ್ಲೆಲೂಯಾ. ಅದಕ್ಕೋಸ್ಕರ ನಿಮ್ಮ ಬಗಲಾಗಿ ಬೈಬಲ್ ಇದ್ರೆ ಜಾಗೃತವಾಗಿರ್ರಿ. ಅದು ನೀನು ಕನಿಷ್ಠವಾಗಿ ಕಂಡ್ರೆ ನೀನು ಕನಿಷ್ಠವಾಗಿ ಹೋಗ್ತೀಯ. ಅದನ್ನ ನೀನು ಈ ಸಮಯದಲ್ಲಿ ದೇವರು ಅಂತ ನೀನು ಒತ್ಕೊಂಡು ನಡೆದರೆ ನಿನ್ನ ಮುಪ್ಪಿನ ಕಾಲದಲ್ಲೇ ಅದು ನಿನ್ನ ಒತ್ತುಕೊಂಡು ನಡೆಯುತ್ತೆ. ಯಾಕೆ ಗೊತ್ತಾ? ಸರ್ವ ಸೃಷ್ಟಿಯು ಬೈಬಲ್ ನಲ್ಲಿ ಅಡಕವಾಗಿದೆ ಪ್ರಿಯರೇ. ಅದು ವಾಕ್ಯ ಸೃಷ್ಟಿಗೆ ಮೂಲ. ನೋಡಿ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಮತ್ತೆ ಮುಂದೆ ಓದಿ. ವಾಕ್ಯವೆಂಬಾತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ವಾಕ್ಯವೆಂಬಾತ ನೋಡ್ರಿ, ವಾಕ್ಯ ಮತ್ತು ಎಂಬಾತ ಆತ ಮನುಷ್ಯನಾಗಿದ್ದಾನೆ, ಅಲ್ಲಿ ದೇವರ ಬಳಿಯಲ್ಲಿ ಇದ್ದಾನ. ನೋಡಿ, ನಾವು ಆದಿಯಲ್ಲಿ ವಾಕ್ಯವಿತ್ತು ಮತ್ತೆ ವಾಕ್ಯವೇ ದೇವರ, ಮತ್ತೆ ದೇವರಾಗಿದ್ದಾನಂತ, ಮತ್ತೆ ದೇವರ ಬಳಿಯಲ್ಲಿದ್ದಾನಂತ. ಏನ್ರಿ ಇದು ಮರ್ಮ. ಆ ಮರ್ಮ ತಿಳಿಯುವ ಅಧಿಕಾರ, ಆ ಮರ್ಮವನ್ನು ಗ್ರಹಿಸುವ ಅಧಿಕಾರ ಅದು ದೇವರ ಮಕ್ಕಳಿಗೆ ಮಾತ್ರ ಸಾಧ್ಯ, ಹೊರಗಿದ್ದವರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ತನ್ನ ಪ್ರಿಯರಿಗೆ ನಿದ್ರೆಯಲ್ಲಿಯೂ ಆಹಾರ ಕೊಡ್ತಾನಂತ. ಹಲ್ಲೆಲೂಯಾ. ನೀನು ಗಳಿಸದೇ ಇರ್ತಕ್ಕಂಥ, ನೀನು ಕೂಡಿಸದೇ ಇರ್ತಕ್ಕಂಥ ಹಣವು ನಿನ್ನ ಬಳಿಗೆ ಬಂದು ನಿನ್ನನ್ನು ರಕ್ಷಣೆ ಮಾಡಿ ನಿನಗೆ ಅನೇಕ ವಿಧದಲ್ಲಿ ಸಹಾಯ ಮಾಡುತ್ತಂತ. ಬೇಸಲ್ಲ, ನೀನು ಬೆಳೆಸದ ಬೆಳೆಯನ್ನು ನೀನು ಉಣ್ಣುವಂತೆ ಮಾಡ್ತಾನಂತ ದೇವರು, ನಿನ್ನನ್ನು ಉಣ್ಣುವಂತೆ ಮಾಡ್ತಾನೆ. ಬೇಸಲ್ಲ, ಯಾರೋ ದುಡ್ಡು ಹಾಕಿದ್ದಾರೆ, ಯಾರೋ ದುಡ್ಡು ಅಲ್ಲಿ ಇದು ಮಾಡಿದ್ದಾರೆ, ಆದ್ರೆ ನಿನ್ನ ಅಕೌಂಟಿಗೆ ಬಂದು ದುಡ್ಡು ಸೇರುತ್ತೆ. ನೀನು ಗಳಿಸಿಲ್ಲ ಅದು, ಅದಕ್ಕಾಗಿ ನೀನು ಕಷ್ಟಪಟ್ಟಿಲ್ಲ. ನೀನು ಕಾರಣ ಒಂದೇ, ದೇವರ ವಾಕ್ಯದಲ್ಲಿ ದೇವರ ಮಾತು ಏನು ಮಾತಾಡಿದ್ದಾರೆ ಅದು ಎಲ್ಲಾ ಮಾನವರಿಗೆ ಕೊಡಲ್ಪಡುತ್ತೆ. ಬೇಸಲ್ಲ, ಅನೇಕ ವರ್ಷಗಳಿಂದ ಏನಂತ ಪ್ರಾರ್ಥನೆ ಮಾಡ್ತಿದ್ವಿ, ಅಕೌಂಟ್ಗಳು ತುಂಬಲ್ಪಡಲಿ, ಅಕೌಂಟ್ಗಳಲ್ಲಿ ದುಡ್ಡು ಹಾಕಲ್ಪಡಲಿ. ಇವತ್ತು ಇಡೀ ನಮ್ಮ ದೇಶದಾಗ ಇರ್ತಕ್ಕಂಥ ಅಕೌಂಟ್ಗಳಿಗೆ ಪುಕ್ಕಟ್ಟೆ ದುಡ್ಡು ಬಂದು ಬಿಡುತ್ತೆ. ಅದು ಏಸಪ್ ಕೊಟ್ಟವಾರ ಎಲ್ಲರಿಗೂ. ಅದು ಹೆಂಗ್ರಿ? ಮೋದಿ ಕೊಟ್ಟನ್ರಿ, ಇನ್ನೊಬ್ರು ಕೊಟ್ಟರ್ರಿ, ಯಾಯಪ್ಪನೂ ಕೊಟ್ಟಿಲ್ಲ. ಉಸಿರು ಇಟ್ಟು ಮಾನವನ ಸೃಷ್ಟಿ ಮಾಡಿ ಭೂಲೋಕ ದೇವಲೋಕ ಎಲ್ಲವನ್ನ ಉಂಟು ಮಾಡಿದ ಶಕ್ತಿಶಾಲಿಯಾದ ದೇವರೇ ಯೇಸು ಕ್ರಿಸ್ತ ಪ್ರಭುಗಳ ಬೇಕಲ್ಲ. ಆತನನ್ನ ವಿಶ್ವಾಸವಿಟ್ಟರೆ, ಆತನನ್ನ ನೀನು ಸ್ವೀಕಾರ ಮಾಡಿದರೆ, ಆತನಿಗೆ ಹೊಂದಿಕೊಂಡು ನೀನಿದ್ರೆ ಆತನ ಏನೇನು ಕೆಲಸ ಮಾಡ್ತಾನ ನಿನ್ನೊಳಗಿದ್ದುಕೊಂಡು ನಿನ್ನ ಕೂಡ ಆತ ಮಾಡಿಸ್ತಾನ. ನಮ್ಮನ್ನು ಯಾಕೆ ಕರೆದಿದ್ದಾನೆ? ಮಕ್ಕಳಾಗುವುದಕ್ಕೆ ಕರೆದಿದ್ದಾನೆ. ಪಾಪದ ಮಕ್ಕಳಾಗಿದ್ದೀವಿ, ಪಾಪದಿಂದ ಶುದ್ಧಿ ಮಾಡಿ ನಮ್ಮ ಕಷ್ಟ ನೋವುಗಳನ್ನೆಲ್ಲ ಆತ ಒತ್ತುಕೊಂಡಿದ್ದಾನೆ. ಯೆಶಾಯನ ಬರೆದ ಗ್ರಂಥ 53ನೇ ಅಧ್ಯಾಯ. ಪ್ರಿಯವಾದವರು, ಅನೇಕರು ಅನೇಕ ಕರ್ಮ ಮಾರ್ಗಗಳನ್ನ ಮಾಡಿದ್ದಾರೆ. ಆದ್ರೆ ಸೃಷ್ಟಿಕರ್ತನ ದೇವರು, ನರನ್ನು ಉಂಟು ಮಾಡಿದ ದೇವರು ನರಮನುಷ್ಯನಾಗಿ ಬಂದು ನರಮನುಷ್ಯನ ಪಾಪಗಳನ್ನು ತೆಗೆದು ಹಾಕುವುದಕ್ಕಾಗಿ ಎಲ್ಲರಿಗೋಸ್ಕರವಾಗಿ ತನ್ನ ರಕ್ತವನ್ನು ಏನು ಮಾಡಿದ್ದಾನೆ, ಸುರಿಸಿದ್ದಾನೆ. ಪ್ರೇಸಲ, ನೀನು ನಾನು ಕೈಯಿಂದ ಮಾಡಿದಕ್ಕಾಗಿ ನಿನ್ನ ಕೈಗೆ ನನ್ನ ಕೈಗೆ ಮಳೆ ಜಡಿಬೇಕಾಗಿತ್ತು. ಅದು ಶಿಕ್ಷೆ. ಅದು ಹೆಂಗಂತ ಅನ್ಬೋದು? ಕಳ್ಳತನ ಮಾಡಿದವ್ರನ್ನ ಕೈಯಲ್ಲಿ ಸಿಕ್ಕ ಸುಮ್ಮನೆ ಬಿಡ್ತಾರ?
ಊರಾಗ ಸಿಕ್ಕರೆ ತಲಾಕೊಂದು ಏಟ್ ಹಾಕಿಬಿಟ್ರೆ ಅಲ್ಲೇ ಅವನೇನಾಗ್ಬಿಡ್ತಾವ 1-2 ಓಸು ಅಲ್ಲೇ ನಡೆದು ಬಿಡ್ತಾವ, ಮೈಯೆಲ್ಲ ಮುಪ್ಪಾಗಿ ಬಿಡ್ತದೆ. ಅವಾಗ ತಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಹಾಕ್ತಾರೆ. ಅವರಿಷ್ಟು ಏನು ಮಾಡ್ತಾರೆ, ಮುಪ್ಪು ಮಾಡ್ತಾರೆ. ಪ್ರಿಯರೇ, ಕಳ್ಳತನದ ಬುದ್ಧಿ ಇಲ್ಲ ನಮ್ಮ ಹತ್ರ. ಯಾವುದಾದ್ರೂ ಒಂದು ವಸ್ತು ಇದ್ದರೆ ಆ ವಸ್ತುನೇನು ಮಾಡ್ತೀವಿ, ಅದು ನಂದಾಗಿದ್ದರೆ ಬೇಯಿಸಿತ್ತು ಆಸೆ ಪಡ್ತೀವಿ. ಆಸೆ ಬೀಜ. ಪ್ರಿಯರೇ, ಅವಕಾಶ ಸಿಕ್ಕರೆ ಆ ಬೀಜ ಮೊಳಕೆ ಹೊಡೆದು ಅದು ಭಾಳ ದಿವಸದ ನಂತರ ಏನು ಮಾಡ್ತದೋ, ಮೊಳಕೆ ಹೊಡಿತೈತೆ. ಮೊಳಕೆ ಹೊಡೆದು ಅವಕಾಶ ಸಿಕ್ಕಾಗ ಯಾರು ಇಲ್ಲ, ಈಗ ಚೆನ್ನಾಗೈತೆ, ಬೀಗ ಹೊಡೆದು ಒಳಗೆ ನುಗ್ಗೋದು, ತಗೊಳ್ಳೋದು, ಹೊರಗೆ ಬರೋದು. ಇನ್ನು ಕೆಲವು ನಾವು ದೊಡ್ಡ ಮುಟ್ಟಂಗಿಲ್ಲ, ಲ್ಯಾಪ್ಟಾಪ್ ಮುಡ್ತಾರೆ. ಅದು ನಿಮ್ಮಪ್ಪನ ನಮ್ಮ ಕಂಪ್ನಿ ಇಟ್ಟಾನ. ಲ್ಯಾಪ್ಟಾಪ್ ಆಗಲಿ, ಇನ್ನೊಂದು ವಸ್ತು ಆಗಲಿ, ಅದು ರೊಕ್ಕ ಕೊಟ್ಟ ತಲೆ ಬರೋದು. ಹಲ್ಲಿಲೋಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀನು ಯಾವುದು ಆಸೆ ಪಡ್ತೀಯೋ ನಿನ್ನ ಕಷ್ಟಪಟ್ಟು ದುಡಿದು ತಗೋಬೇಕು. ಅದು ಶ್ರೇಷ್ಠವಾಗಿರ್ತಕ್ಕಂಥ ಪ್ರಯತ್ನ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಉಚಿತವಾಗಿ ಆಗ್ತಾ ಇದ್ದಾನಲ್ಲ ಈಗ ಅಕೌಂಟಿಗೆ ದುಡ್ಡು. ಅದು ಆವತ್ತೇ ಹೇಳಿದ್ದಾನೆ, ಏನಂತ ಗೊತ್ತಾ, ನೀನು ಕಷ್ಟಪಡದ ಬೆಳೆಯನ್ನು ನೀನು ಅನುಭವಿಸಿವೆ. ಹಲ್ಲೆಲೂಯ, ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯೇಸಪ್ಪನ ನಂಬಿದ ಮಕ್ಕಳು ಬಂದು ಹಾಕ್ಬೇಕು, ಉಳಿಕೆದವ್ರಿಗೆ ಯಾಕೆ ಹಾಕ್ಬೇಕು? ಎಲ್ಲರನ್ನ ಆತ ಸೃಷ್ಟಿ ಮಾಡಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆದಿಕಾಂಡ 1ನೇ ಅಧ್ಯಾಯ. ಪ್ರಿಯವಾದವರೇ, 2ನೇ ಅಧ್ಯಾಯದಲ್ಲಿ ನೋಡ್ತೀವಿ, 1:27 ನೋಡ್ತೀವಿ. 2ನೇ ಅಧ್ಯಾಯ 7ನೇ ವಚನ ಓದೋಣ. 2ನೇ ಅಧ್ಯಾಯ 7. ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ, ನೋಡ್ರಿ, ಈಗಿರಲು ಯೆಹೋವ ದೇವರು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನ ಊದಿದನು. ಗೊಂಬೆ ಮಾಡಿದ, ಜೀವಶ್ವಾಸ ಊದಿದ್ದೆ. ನಾವೇನು ಮಾಡ್ತೀವಿ, ದೇವ್ರದೇ ಗೊಂಬೆ ಮಾಡ್ತೀವಿ, ಶ್ವಾಸ ಊದ್ತೀವಿ. ಅದು ನಮ್ಮ ಶ್ವಾಸದಾಗ ಏನಿಲ್ಲ, ಶಕ್ತಿ ಇಲ್ಲ. ಏನಿಲ್ರಿ, ಶಕ್ತಿ ಇಲ್ಲ, ಒಳಗೆ ಹೋಗಲ್ಲ. ಯಾಕೆ? ಅದ್ರಾಗ ಪವರ್ ಇಲ್ಲ, ಕಲರ್ ಇಲ್ಲ. ಹಲ್ಲೆಲೂಯ. ಪವರ್ ಕದರ್ ಯಾವಾಗ ಬರುತ್ತೆ? ಆತನ ಹೊಂದಿಕೊಂಡಿದ್ದಾಗ ಬರುತ್ತೆ. ಪ್ರೈಸ್ ದಿ ಲಾರ್ಡ್. ಶರೀರ ಇದೆ, ಶಕ್ತಿ ಇಲ್ಲದ ಸ್ಥಿತಿ. ಶರೀರ ಕಣ್ಣಿದಾವೆ, ಆದ್ರೆ ದೃಷ್ಟಿ ಇಲ್ಲದ ಸ್ಥಿತಿ. ಕಿವಿದಾವೆ, ಕೇಳದ ಸ್ಥಿತಿ. ಬಾಯಿದೆ, ಮಾತಾಡದ ಸ್ಥಿತಿ. ಕೈ ಅದಾವ, ಹಿಂಗೆ ಎತ್ತಲಾರದ ಸ್ಥಿತಿ. ಬಾಯಿ ಐತೆ, ಆದ್ರೆ ಊಟ ಮಾಡಲಾರ್ದ ಸ್ಥಿತಿ. ಕಾಲದವ, ನಡೆಲಾರದಂಥ ಸ್ಥಿತಿ. ಅಂಥ ಸ್ಥಿತಿಯಲ್ಲಿದ್ದ ಒಬ್ಬ ಹುಡುಗ ಪ್ರಾರ್ಥನೆಗೆ ಬಂದ. ಯೇಸಪ್ಪ ಹೇಳೋದು ಏನಂತ ಹೇಳಿದ್ ಗೊತ್ತಾ, ನಾನು ಪ್ರಾರ್ಥನೆ ಮಾಡಿ ನಾನು ಮುಟ್ತೀನಿ ಅಂದ. ಎಲ್ರು ಗಟ್ಟಿದ್ರು. 4 ತಿಂಗಳಾದರೂ ಪ್ರಜ್ಞಾಹೀನ ವಯಸ್ಸಿಲ್ಲತಕ್ಕಂಥ ಕುಮಾರ. ಪ್ರಾರ್ಥನೆ ಮಾಡಿದ್ವಿ, ಆ ಕುಮಾರನ್ಗೆ ಏನಾಯ್ತ್ರಿ, ಅದ್ಭುತ ನಡೀತು. ಹಲ್ಲೆಲೂಯ. 4 ತಿಂಗಳ ಊಟ ಮಾಡಲಾರ್ದ ಸ್ಥಿತಿಯಲ್ಲಿ ಇದ್ದಪ್ಪ ಅಂದ್ರೆ ಆವತ್ತೇ ಮಿರ್ಚಿ ಒಗ್ಗರಣೆ. ಬಾದರ್ಲೇರು ಏನ್ ಮಾಡ್ಯಾರ, ಮಿರ್ಚಿ ಹಾಕ್ಯಾರ. ಗಿಡವರದವ್ರು ಒಗ್ಗರಣೆಗೆ ತಯಾರು ಮಾಡ್ಯಾರ. ಪ್ರಿಯರೇ, ಯಾವುದು ಗೊತ್ತಾ, ದೀಪಾವಳಿ ಅಮಾಸೆ ಅಂತಾರೆ. ಅಮಾಸೆ ದಿವಸ ಕರ್ಕೊಂಬಂದ್ರೆ ಸಾಯ್ತಾನೆ ಅಂತೇಳಿ. ಆದ್ರೆ ದೇವರು ಸಾವನ್ನ ದೂರ ಮಾಡಿದ. ಕೈ ಕಾಲುಗಳಿಗೆ ಶಕ್ತಿ ಕೊಟ್ಟ, ತಲೆಗೆ ಶಕ್ತಿ ಕೊಟ್ಟ, ಕಣ್ಣುಗಳಿಗೆ ಶಕ್ತಿ ಕೊಟ್ಟ. ಪ್ರಾರ್ಥನೆ ಮಾಡಿದಾಗ ದೇವರು ಹೊಸ ರೂಪ ಕೊಟ್ಟ. ನೀನು ಅಂತ ಸ್ಥಿತಿಯಲ್ಲಿ ಒಂದು ವೇಳೆ ಈ ಕಡೆ ಬಂದಿದ್ದೀಯೇನೋ, ಕೆಲವೊಂದು ನೋವಿನಿಂದ, ಬಾಧೆಯಿಂದ, ದುಃಖದಿಂದ, ಯಾರಿಗೂ ಹೇಳಲಾರದೆ ನಿನ್ನ ಮನಸ್ಸಿನಲ್ಲಿ ನೋವು ಪಟ್ಟುಕೊಂಡು ಜೀವಿಸ್ತಾ ಇದ್ದೀಯೇನೋ, ಇವತ್ತು ದೇವರು ನಿನ್ನ ನೋಡ್ತಾ ಇದ್ದಾರೆ, ನಿನಗೆ ಬಿಡುಗಡೆ ಕೊಡ್ತಾರೆ ಈ ಸಮಯದಲ್ಲಿ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾಕೆ ಗೊತ್ತಾ, ನಿನ್ನ ಉಂಟು ಮಾಡಿದವರು ಆ ದೇವರು, ನೀನು ಮಾಡಿಕೊಂಡ ದೇವರು 108 ಇರ್ಬೋದು, ಸಂಬಂಧ ಇಲ್ಲ. ಯಾಕಂದ್ರೆ ಅವು ಮಾತಾಡಲ್ಲ, ನೋಡಲ್ಲ, ನಡೆಯಲ್ಲ, ನಿನಗೆ ಆಶೀರ್ವಾದ ಮಾಡಲ್ಲ. ಅವುಗಳಿಗೆ ನೀನೇ ಇಂತಿಜಾಮ್ ಮಾಡಬೇಕು. ಹಲ್ಲೆಲೂಯ. ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ರೆ ನೀನು ಉಂಟು ಮಾಡಿದ ದೇವರು ಅತ ಜೀವವುಳ್ಳ ದೇವರು. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ನೋಡ್ರಿ, ಏನು ಓದಿದಂತ, ಜೀವ ಶ್ವಾಸವನ್ನು ಓದಿದ. ಶ್ವಾಸ ಇಟ್ಟ ದೇವ್ರನ್ನ ಇಲ್ಲಿ ಧ್ಯಾನ ಮಾಡೋದು ನಾವು. ನಿನ್ನನ್ನು ಗೊಂಬೆಯಾಗಿ ಸೃಷ್ಟಿ ಮಾಡಿ ನಿನ್ನೊಳಗೆ ಶ್ವಾಸ ಇಟ್ಟು ಉಸಿರ. ಯಾಕಂದ್ರೆ ಏನೋ ಬೇಕಿಲ್ಲ, ಏಸಪ್ಪ ಬೇಸ ಇಟ್ಬಿಟ್ಟಾಗ ಒಂದು ಅರ್ಧ ತಾಸು 3 ಗಂಟೆ ಗಿಡಕ ಏಸಪ್ಪ ಬೇಡ, ಶ್ವಾಸ ಇಟ್ಟದ್ದು ಬೇಡ. ಶ್ವಾಸವನ್ನ ಆಡಿಸಲಾರ್ದಂಗ ಅರ್ಧ ತಾಸು ಗಿಡಕ ಬೇಡ ಅಂದ್ಮೇಲೆ ಹಿಡ್ಕೋಬೇಕು.
ಶರೀರಕ್ಕೆ ಸ್ವಲ್ಪ ದಿವಸ ಶರೀರ ರೂಪದಲ್ಲಿ ಇದ್ದು ಈ ಲೋಕದಲ್ಲಿ ಪ್ರವಾಸಕ್ಕಾಗಿ ನಮ್ಮನ್ನು ಕಳಿಸಿ ನಾವು ಒಂದು ದಿವಸ ಐತೆ ಆತ್ಮಕ ಯುಗಗಳು ಏನೈತೆ ಆಯುಷ್ಯ ಐತೆ. ಒಂದು ವೇಳೆ ಈ ಶರೀರದಲ್ಲಿರುವಾಗ ಇನ್ನೊಂದು ಅಂಗಿನ ಸಂಪಾದನೆ ಮಾಡ್ಕೋಬೇಕು. ಅದೇ ಅಂಗಿ ಯಾವುದದ? ಯೇಸಪ್ಪ ನಂಬಿದ ಮೇಲೆ ನಂಬಿದವರಿಗೆ ಕೊಡ್ತಕ್ಕಂಥ ರಕ್ಷಣ ಅಂಗಿ. ಅದು ನಿತ್ಯ ಜೀವ ಕೊಡ್ತಕ್ಕಂಥ ಅಂಗಿ. ನಿನ್ನ ಪಾಪ ಸ್ವಭಾವ, ರೋಗ ಸ್ವಭಾವ, ಸೃಷ್ಟಿಯನ್ನು ಪೂಜೆ ಮಾಡತಕ್ಕಂಥ ಸೃಷ್ಟಿಯ ಒಂದು ದಿವಸ ನಾಶವಾಗುತ್ತೆ. ಅದೇ ಪ್ರಕಾರ ನಾಶವಾಗುವಂತ ಸ್ವಭಾವ ತೊಲಗಿಸಿ ನಿತ್ಯವಾಗಿರ್ತಕ್ಕಂಥ ಆ ನಿತ್ಯ ಲೋಕದಲ್ಲಿ ನಿನ್ನನ್ನು ಇರಿಸುವುದಕ್ಕಾಗಿ, ನಿನಗೆ ಆ ನಿತ್ಯ ಲೋಕದಲ್ಲಿರ್ತಕ್ಕಂಥ ಸಕಲ ಸಮೃದ್ಧಿಯನ್ನು ಈ ಲೋಕದಲ್ಲಿ ಅನುಭವಿಸೋದಕ್ಕಾಗಿ ಕೊಡತಕ್ಕಂಥ ರಕ್ಷಣೆ ಜೀವಿತ ಬರೆದಲ್ಲ. ಅದು ಯಾವಾಗ ಬರುತ್ತೆ ಗೊತ್ತಾ? ನಿನ್ನಲ್ಲಿರುವ ಪಾಪ ಸ್ವಭಾವ ಹೋದ ಮೇಲೆ, ಯೇಸು ಸ್ವಾಮಿ ನಿಜವಾದ ದೇವರಂತ ನೀನು ನಂಬಿದ ಮೇಲೆ, ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಮೇಲೆ, ಆಮೇಲೆ ಪಾಪ ವಿಮೋಚನೆ ದೀಕ್ಷೆಯನ್ನು ನೀನು ಮಾಡಿಸಿಕೊಂಡ ಮೇಲೆ, ಪ್ರಾರ್ಥನೆಗೆ ನೀನು ಬಂದು ಆತನ ಕಡೆ ದೃಷ್ಟಿ ಇಟ್ಟ ಮೇಲೆ ನಿನಗೆ ಸಿಗತಕ್ಕಂಥ ಅತ್ಯಧಿಕವಾಗಿರತಕ್ಕಂಥ ಮಹತ್ತರವಾಗಿರುವಂಥ ಬಹುಮಾನ, ರಕ್ಷಣೆ ಬಹುಮಾನ. ಪ್ರೈಸ್ ದಿ ಲಾರ್ಡ್. ಕಳ್ತನ ಮಾಡಿದವನಿಗೆ ಒಳಗೆ ಹಾಕ್ತಾರೆ, ಮತ್ತೆ ಇನ್ನೊಂದ್ಸರಿ ಎಲ್ಲೆನ್ನ ಕಳ್ತನ ಮಾಡಲಿ ಅವನ್ನೇ ಹಿಡ್ಕೊಂಡ್ಬರ್ತಾರೆ, ಒಳಗೆ ಹಾಕ್ತಾರೆ ಪೊಲೀಸ್. ಹೌದಲ್ಲ? ಎಲ್ಲರೂ ಏನು ಗೊತ್ತಾ? ದುಷ್ಟರನ್ನ ಶಿಕ್ಷಿಸುವುದಕ್ಕಾಗಿ ಬಂದೀನಿ, ಶಿಷ್ಟರನ್ನ ರಕ್ಷಣೆ ಮಾಡೋದಕ್ಕಾಗಿ ಬಂದೀನಿ ಅಂತ ಹೇಳಿದ್ದಾರೆ ಪ್ರಿಯರ ಅನೇಕರು. ದುಷ್ಟರಿಗೆ ಶಿಕ್ಷೆ, ಶಿಷ್ಟರಿಗೆ ರಕ್ಷಣೆ. ದುಷ್ಟರು ಯಾರು, ಶಿಷ್ಟರು ಯಾರು? ಎಲ್ಲರೂ ದುಷ್ಟ ಕೆಲಸ ಮಾಡಿದವರು. ಶಿಷ್ಟ ಎಲ್ಲಿ ಸಿಗ್ತಾರೆ? ಸೃಷ್ಟಿಕರ್ತನ ಧ್ಯಾನ ಮಾಡದ ಇಷ್ಟ ಬಂದಂತೆ ನಷ್ಟವಾಗತಕ್ಕಂಥ ಸೃಷ್ಟಿಯನ್ನ ಪೂಜೆ ಮಾಡಿದಾಗ ದುಷ್ಟರಾಗ್ತೀವ, ಶಿಷ್ಟರಾಗ್ತೀವ? ನಾವೆಲ್ಲರೂ ದುಷ್ಟರೇ. ಆದರೆ ನಮ್ಮನ್ನು ಉಂಟು ಮಾಡಿದ ಶಿಷ್ಟನಾಗಿರುವ ದೇವರ ಬೆಳೆದಲ್ಲ. ಅದಕ್ಕೋಸ್ಕರವಾಗಿ ಮಾನವರಿಗಿರುವಂತಹ ಬಲಹೀನತೆ ತೊಲಗಿಸುವುದಕ್ಕಾಗಿ ಮಾನವನಾಗಿ ಇಳಿದು ಬಂದ ಬೆಳೆದಲ್ಲ. ಆ ಮಾನವನಾಗಿ ಬಂದು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ. ಈ ಲೋಕದಲ್ಲಿ ನೀನು ಜೀವಿಸಬೇಕಾದ್ರೆ ಮಾನವ ರಕ್ತ ಬೇಕು. ದನದ ರಕ್ತ ಹಾಕಿದ್ರೆ ಉಳಿಯಲ್ಲ ನೀನು. ನಾವು ಪೂಜೆ ಮಾಡ್ತೀವ್ರಿ, ಪೂಜೆ ಮಾಡ್ತೀವ್ರಿ, ಅಮ್ಮ ನಮ್ಮನ್ನು ಕಾಪಾಡ್ತಾಳ. ನಿಮ್ಮ ಅಪ್ಪನ ಹಣೆಗೆ ಕಾಪಾಡಲ್ಲ ಅಂತಾರ. ಅದು ಬದುಕದ 20 ವರ್ಷ, ನೀನು ಬದುಕದ 100 ವರ್ಷ. ದೇವರು ಕಣ್ಣು ಮುಚ್ಕೊಂಡು ಆಯುಷ್ಯ ಕೊಟ್ಟರೆ 100 ವರ್ಷ, 120 ವರ್ಷ. ಅಲ್ಲಿಲ್ಲ 20 ವರ್ಷ ಬದುಕೋದು ನಿನಗೆ ಕಣ್ಣಿಂದ ಕಾಪಾಡತ್ತೆ ಪ್ರಿಯರೇ. ಅದನ್ನು ನೀನು ಕಾಪಾಡ್ಬೇಕು. ಯಾಕೆ ಗೊತ್ತ? ಇನ್ನೊಬ್ರು ಒಂದಾಗ ಒಂದಪ್ಪ ಕೊಡ್ಲಿಗೆ ಇಟ್ಟದಕ್ಕೆ, ಬಡಿಗೆ ಇಟ್ಟದಕ್ಕೆ. ಅಲ್ಲಿಲೋಯ ಅರ್ಥ ಮಾಡ್ಕೇರಿ. ನಿನ್ನನ್ನು ಉಂಟು ಮಾಡಿದ ದೇವರು ಆತ ಮಹಾಯುಗಗಳ ಆಯುಷ್ಯ ಇರತಕ್ಕಂಥ ದೇವರ ಬ್ರೇಸಲ್ಲ. ದೇವರಿಗೆ ಮೈ ಮುಂಟಾಗಲಿ. ಆತ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಆತ ಸಿಗ್ಬೇಕಾದ್ರೆ ಏನ್ ಮಾಡ್ಬೇಕು? ಸೃಷ್ಟಿ ಪೂಜೆ ಎಲ್ಲ ಬಿಡಬೇಕು, ಸೃಷ್ಟಿಕರ್ತನ ಹಿಡ್ಕೋಬೇಕು. ಬ್ರೇಸಲ್ಲ. ದೇವಲೋಕದಾಗ ಹೋಗಬೇಕಾದ್ರೆ ಭೂಲೋಕದಲ್ಲಿ ನಮಗೆ 3 ಸಾಕ್ಷಿಗಳು ಬೇಕು. 1ನೇ ಸಾಕ್ಷಿ ನೀರಿನ ಸಾಕ್ಷಿ, 2ನೇ ಸಾಕ್ಷಿ ರಕ್ತ ಸಾಕ್ಷಿ, 3ನೇ ಸಾಕ್ಷಿ ಆತ್ಮ ಸಾಕ್ಷಿ. ಇನ್ನು ಕೆಲವರು ಅನೇಕರು ಹೇಳ್ತಾ ಇದ್ದಾರೆ. ಏನಂತ ಗೊತ್ತಾ? ದೀಕ್ಷೆಯನ್ನು ತಗೊಂಡ್ರೆ ಆಗೈತೆ ಅವ್ರಿಗೆ ಆತ್ಮ ಇಲ್ಲ. ಆತ್ಮ ಅಂದ್ರೆ ಏನ್ರಿ? ಪರಿಶುದ್ಧಾತ್ಮ ಅಭಿಷೇಕ. ಅವರೆಲ್ಲ ನೀನು ಪ್ರಾರ್ಥನೆ ಮಾಡಿದ್ರೆ ಪ್ರಿಯವಾದವರೇ, ದೇವರು ನಿನ್ನ ಕೂಡ ಮಾತಾಡಲು ಇಷ್ಟಪಡ್ತಾನೆ, ಬಗಲಾಗಿರ್ತಾನೆ. ಅದನ್ನು ವಹಿಸ್ಕೊಳ್ಬೇಕಾದ್ರೆ ಅತಿ ಹೆಚ್ಚು ಅದನ್ನು ಇಷ್ಟಪಡಬೇಕು. ಒಬ್ಬ ಭಕ್ತ ಪ್ರಾರ್ಥನೆ ಮಾಡ್ತಾನೆ, ಉಪವಾಸದಲ್ಲಿ ಇರ್ತಾನೆ ಪ್ರಿಯರೇ. ಅದೇ ಪ್ರಕಾರವಾಗಿ ಇಬ್ಬರನ್ನ ಆರಿಸ್ಕೊಂಡಿರ್ತಾನೆ, ಕೆಲವ್ರನ್ನ ಆರಿಸ್ಕೊಂಡಿರ್ತಾನೆ. ಆದ್ರೆ ಒಬ್ಬರು ಮಾತ್ರ ಹೆಂಗಿರ್ತಾನೆ ಗೊತ್ತಾ? ಒಬ್ಬ ಆತ ಹೆಂಗಿರ್ತಾನೆ ಗೊತ್ತಾ? ಯಾವಾಗಲೂ ದೇವರನ್ನ ದುಟ್ಟಿಸ್ತಾ ಇರ್ತಾನೆ ಪ್ರಿಯರೇ. ಅದನ್ನೇ ಹೆಚ್ಚು ಕೇಳ್ತಾರೆ. ಯಾಕಂದ್ರೆ ಆತನ ಮಕ ನೋಡಿಬಿಟ್ರೆ ಕೆಳಗೆ ಸುಜ್ಕೊಂಡು ಬಿಡ್ತಾರೆ. ಅಂದ್ರೆ ಅಷ್ಟು ತೇಜಸ್ಸು ಇರುತ್ತೆ ಪ್ರಿಯರೇ. ಬೇಸಲ್ಲ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಆಮೇನ್. ಅವಾಗ ಏನಾಗುತ್ತೆ ಗೊತ್ತಾ? ಅವ್ರು ಹೊಟ್ಟೆ ಕಿಚ್ಚು ಪಡ್ತಾರೆ. ಯಾರು? ಪ್ರಿಯವಾದವರೇ, ಅವರು ಆರಾಧನೆ ಮಾಡೋರು, ಅವರು ಪ್ರಾರ್ಥನೆ ಮಾಡೋರು, ಅವರು ನಮ್ಮಂಗ ಯಾಜಕ ಸೇವೆ ಮಾಡ್ತಕ್ಕಂಥವ್ರು. ಅವರು ಹೊಟ್ಟೆ ಕಿಚ್ಚು ಪಡ್ತಾರೆ. ಹೊಟ್ಟೆ ಕಿಚ್ಚು ಪಟ್ಟು ಏನಂತ ಗೊತ್ತಾ? ನೀನೊಬ್ಬನೇನು ದೇವರು ಕೂಡ ಇದು ಮಾಡ ಪ್ರಾರ್ಥನೆ ಮಾಡೋದು ನೀನೊಬ್ಬತ್ತೇನು, ಬೈಬಲ್ ಓದೋದು ನಿಮ್ಮೊಬ್ಬತ್ತೇನು, ನಾವು ಮಾಡ್ತೀವಿ. ನೀವು ಮಾಡ್ತೀವಿ. ದೇವ್ರು ಕೂಡ ನೀನು ಮಾತಾಡೋದು, ದೇವ್ರು ಕೂಡ ಮಾತಾಡೋದು. ಓದಕ್ಕೆ ಬಂದ್ರೆ ದೇವ್ರ
ಈಗ ದೇವ್ರು ಇವಾಗ ನಮ್ಮನ್ನು ಆರಿಸ್ಕೊಂಡ, ನಮಗೆ ಎಂಥ ನೋವು ಬಂದ್ರೆ ದೇವ್ರು ಬಿಟ್ಟು ತೊಳಗಿಲ್ಲ. ಈ ದೇಹದಿಂದ ಆತ್ಮ ಹೊರಗೆ ಹೋದ್ರ ಸಮಯ ದೇವರೇ ನಿನ್ನಿಷ್ಟ ಅರ್ಪಣೆ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತಕ್ಕಂಥ ವ್ಯಕ್ತಿಗಳು. ದೇವರಿಗೆ ಭಯಮುಂಟಾಗ. ಯಾಕೆ ಗೊತ್ತಾ, ಇಲ್ಲಿ ಜೀವಿಸುವವರು ಯಾರು? ಯಾವಾಗ ಏಸಪ್ಪ ನಂಬಿದೀವ, ಏಸಪ್ಪ ನಮ್ಮೊಳಗೆ ಜೀವಿಸ್ತಾ ಇದ್ದಾನೆ. ಬರಲ್ಲ ಬೇರೆ ಯಾವ ವಿಷಯಗಳು ನಮ್ಮನ್ನ ಮಲಿನ ಮಾಡೋದಕ್ಕೆ ಬಂದ್ರೆ ಆ ಮಲಿನತ್ವ ಏನಾಗ್ತದೆ, ಹುಚ್ಚು ಹೋಗ್ತದೆ. ಪ್ರಿಯರೇ, ಬೇಸಲ್ಲ ಯಾಕತ್ತ ಪ್ಲಾಸ್ಟಿಂಗ್ ಮಾಡಿ ಗಾಡಿಗೆ ಅಕಸ್ಮಾತ್ ನೀವು ಮೇಲೆ ಏನಾದರೂ ಹಂಗೆ ಡಿಸೈನ್ ಪ್ಲಾಸ್ಟಿಂಗ್ ಮಾಡಿ ಎಲ್ಲ ಒಂದು ತಿಂಗಳು 2 ತಿಂಗಳು ಆಗೈತೆ, ಸ್ವಲ್ಪ ದಿವಸ ಆಗೈತೆ, ಆಮೇಲೆ ಡಿಸೈನ್ ವರ್ಕ್ ಅದ್ರ ಮೇಲೆ ಏನು ಆಧಾರ ಇಲ್ಲ, ಸುಮ್ಮನೆ ಸಿಮೆಂಟ್ ಹಿಂಗೆ ಮೆತ್ತಿ ಹಾಕಿದ್ನಪ್ಪ ಅಂದ್ರೆ ಉಳಿತಿದ್ದದ ಏನಾಗುತ್ತದ, ಮೊದಲ ಡಿಸೈನ್ ಆಗ್ಬೇಕದು. ಹಲ್ಲಿಲೋಯ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಸೈ. ಆಮೇಲೆ ಅದೇ ಪ್ರಕಾರವಾಗಿ ಲೋಕದ ಡಿಸೈನ್ಗಳಾಗಲಿ ಈ ಲೋಕದಲ್ಲಿ ನೋವು ಪಡಿಸು ಯಾವಾದ್ರೂ ಬಂದ್ರೂ ಸಮಯ ನಮ್ಗೆ ಏನಾಗಲ್ಲ, ಅಂಟಂಗಲ್ಲ, ಹಂಗೆ ಉಚ್ಚಿ ಕೆಳಗೆ ಬಿದ್ದುಬಿಡ್ತಾವೆ. ಬೆಳೆದಲ್ಲೋ ಸ್ವಲ್ಪ ದಿವಸ ಇರ್ತಾವ, ಆಮೇಲೆ ತಾವು ಮಾಸಿ ಹೋಗ್ತಾವೆ, ಹೊರಟೋಗ್ಬಿಡುತ್ತೆ. ಯಾಕೆ ಗೊತ್ತಾ, ಒಳಗಡೆ ಏನಿದೆ, ಬೆಂಕಿ. ಏನಿದೆ, ಬೆಂಕಿ. ಯಾವ ಬೆಂಕಿ? ಪರಲೋಕದ ಬೆಂಕಿ, ನೀತಿಯ ಬೆಂಕಿ, ಸತ್ಯದ ಬೆಂಕಿ. ಬೆಳೆದಲ್ಲ ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಪ್ರಿಯವಾದವರೇ, ಇವತ್ತು ದೇವರು ಈ ಕಳ್ಳನಿಗೆ ಪದೇ ಪದೇ ಏನ್ ಮಾಡ್ತಾರೆ, ಒಳಗಡೆ ಹಾಕ್ತಾರೆ. ಯಾರು ಕಳ್ಳತನ ಮಾಡಿದ್ರು ಅಂತ ಪರಿ ನಾವು ತಪ್ಪು ಮಾಡಿದ ಮಕ್ಕಳಾಗಿದ್ದೇವೆ, ಪಾಪಿಗಳಾಗಿದ್ದೇವೆ. ಆದರೆ ಪಾಪಿಗಳಿಗೆ ದೇವಲೋಕದಾಗ ಜಾಗ ಇಲ್ಲ ಇಲ್ಲ. ಆದರೆ ನಮ್ಮಂತ ಪಾಪಿಗಳನ್ನು ಪ್ರೀತಿ ಮಾಡಿ ಇಷ್ಟಪಟ್ಟು ಪಾಪದಿಂದ ಬೇರ್ಪಡಿಸಿ ದೂರ ಮಾಡಿ ನಮ್ಮನ್ನ ಶಿಷ್ಟರನ್ನಾಗಿ ಮಾಡುವುದಕ್ಕಾಗಿ ನಮ್ಮ ಪಾಪಕ್ಕೆ ಬರ್ತಕ್ಕಂಥ ಶಿಕ್ಷೆಯನ್ನ ತಾನು ವಹಿಸ್ಕೊಂಡಿದ್ದಾನೆ. ಪ್ರಿಯ ಬೇಸಲ್ಲ, ಹಂಗಿಂಗಲ್ಲ, ತನ್ನ ಪ್ರಾಣವನ್ನೇ ಕೊಟ್ಟು ನಮ್ಮ ಬದಲು ನಮಗೆ ಪ್ರಾಣ ತೆಗಿಬೇಕು, ಜೀವ ಹತ್ತಿರ ಮಾಡಬೇಕು ಅಂತ ತಪ್ಪುಗಳು ಮಾಡಿದ್ದೀವಿ. ಆದರೆ ಏನ್ ಮಾಡಿದ್ದಾನೆ, ಪ್ರಾಣವನ್ನೇ ಕೊಟ್ಟು ನಮ್ಮನ್ನು ಬಯಕಿಸಿದ್ದಾನೆ. ಬೇಸಲ್ಲ, ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಬಾಯಿಯೊಳಗ ಗುಟ್ಟಗ, ಬಾಯಿಯೊಳಗ ಅಪವಿತ್ರವಾದ ಮಾತುಗಳು, ಬಾಯಿಯೊಳಗಿಂದ ಬೀಡಿ ಸಿಗರೆಟ್ ಸೇರುವಂಥದ್ದು, ಇದೆಲ್ಲ ಬಾಯಿ ದೇವರು ಕೊಟ್ಟಿದ್ದಾನೆ ಒಳ್ಳೆ ವಸ್ತುಗಳನ್ನು ಹಾಕ್ಕೊಳ್ಳೋದಕ್ಕಾಗಿ ಹೊರತು ದೇಹವನ್ನು ಹಾಳು ಮಾಡೋದಕ್ಕಾಗಿ ಅಲ್ಲ. ಈ ದೇಹ ನೀನು ಮಾಡಿದ್ದ ಅಥವಾ ನಿಮ್ಮ ಅಪ್ಪ ಮಾಡಿದ್ದ, ನಿಮ್ಮ ತಾತ ಮಾಡಿದ್ದ, ಯಾರು ಮಾಡಿದ್ದಾರೆ ಪ್ರಿಯರೇ? ದೇವರು ಮಾಡಿದ್ದಾರೆ. ಯಾಕೆ ಮಾಡಿ? ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದಂತ. ಹೋದ್ರೆ ಆದಿಕಾಂಡ 1ನೇ ಅಧ್ಯಾಯ 27. ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ ಮಾನವನು ಹೇಗಿರ್ಬೇಕಂತ ತಾನು ಪರಿಶುದ್ಧನಾಗಿರ್ಬೇಕಾದ್ರೆ ನಾವು ಕೂಡ ಪರಿಶುದ್ಧರಾಗಿರ್ಬೇಕು. ಕೆಟ್ಟು ಹೋಗಿರುವ ದೇವದೂತರಿದ್ದಾರೆ, ಅವರೆಲ್ಲ ಏನಾಗ್ತಾರೆ ಗೊತ್ತಾ? ಅವರಿಗಾಗಿ ಅಗ್ನಿಗುಂಡವನ್ನ ದೇವರು ರೆಡಿ ಮಾಡ್ಯಾನ. ಆದ್ರೆ ನಮಗೇನಂದ್ರೆ ನಮಗೆ ಮಕ್ಕಳ ಅಂತ ಕರೆದಾನ. ಅವರೆಲ್ಲ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಅದು ಓದ್ರಿ. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದನು. ಅಮ್ಮ, ಯಾರ ಸ್ವರೂಪದಲ್ಲಿ ಇದೆಯಪ್ಪ? ಕುಡಿದ್ರ ದೇವ್ರ ಸ್ವರೂಪದಲ್ಲಿ. ದೇವ್ರ ಸ್ವರೂಪದಲ್ಲಿರುವಂತ ನೀನು, ಹೌದಾ? ದೇವ್ರ ಸ್ವರೂಪದಲ್ಲಿರ್ತಕ್ಕಂಥ ನೀನು ದೇವ್ರ ಕಾರ್ಯ ಮಾಡ್ಬೇಕಾ, ದೇವ್ರ ಕಾರ್ಯ ಮಾಡ್ಬೇಕಾ? ನಾವು ಯಾರು ಕಾರ್ಯ ಮಾಡ್ತಾ ಇದ್ದೀವಿ? ನಾವು ಯಾರು ಕಾರ್ಯ ಮಾಡ್ತಾ ಇದ್ದೀವಿ? ಬಾಯಿ ಅನ್ನ ಉಣಕ್ಕೆ ಕೊಟ್ಟನು, ಒಳ್ಳೆ ತಿನ್ನಕ್ ಕೊಟ್ಟನು, ಹೌದ್ರಿ? ಕೆಟ್ಟ ತಿನ್ನಕ್ ಕೊಟ್ಟನ. ಕತ್ತೆ ಮುಂದೆ ತಂಬಾಕು ಹಾಕ್ರಿ ತಿಂತದ ನೋಡ್ರಿ ನೀವು. ಕಾಗದ ತಿಂತದೆ ಪ್ರಿಯರಿ, ತಂಬಾಕು ಬಿಡುತ್ತೆ, ಮೊಟ್ಟಲ್ಲ, ಅದು ಮೂಸಿ ನೋಡ್ತದೆ, ಬಿಟ್ಬಿಡುತ್ತೆ. ನೆಸಿ ತಂಬಾಕಿನಿಂದ ತಯಾರಾಗುತ್ತೆ ಪ್ರಿಯರಿ, ಅದನ್ನ ಮುಂದೆ ಹಾಕ್ರಿ, ನೆಸಿ ಮುಟ್ಟಲ್ಲ. ಒಂದೆರಡು ನೆಸಿ ಕಟ್ಟಿದ ಕಾಗದ ಮುಟ್ತದೆ. ಪರೀಕ್ಷೆ ಮಾಡಿ ನೋಡ್ರಿ, ಬೀಡಿ ಸಿಗರೇಟ್ ಏನೋ ನಿಂತಪ್ಪ ಅಂದ್ರೆ ನೋಡ್ರಿ ನೀವು, ಪ್ಯಾಕೆಟ್ ಹಾಕ್ರಿ, ಕಾಗದ ತಿಂತದೆ, ಆದ್ರೆ ಅದೇನು ಮಾಡಲ್ಲ, ಅದ ತಂಬಾಕು ಮುಟ್ಟಲ್ಲ. ನೋಡ್ರಿ, ಹೇಗೆ ನೋಡಿದ್ವಿ? ಯಾಕೆ? ತಂಬಾಕು ಏನದ? ಮನುಷ್ಯನಿಗೆ ಹಾನಿ ಮಾಡ್ತಕ್ಕಂಥದ್ದು, ದೇಹವನ್ನು ಹಾಳು ಮಾಡ್ತಕ್ಕಂಥ. ಅದಕ್ಕೋಸ್ಕರ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ದೇವರು ನಿಮಗೆ ಹೇಳ್ತಾ ಇದ್ದಾನೆ, ಅರ್ಥ ಮಾಡ್ತೀರ. 1ನೇ ಕೊರಿಂಥದಲ್ಲಿ ನಾವು ನೋಡ್ತಾ ಇದ್ದೀವಿ, 3ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ, 6ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೀವಿ. ಇದು ದೇಹವು ದೇವರ
ಗರ್ಭಗುಡಿಯಾಗಿದೆ. ಹಲ್ಲೆಲೂಯ. ಹಲ್ಲೆಲೂಯಾ. ದೇವರು ನೀನು ಕಟ್ಟಿದ ಗುಡಿಯ, ನಿನ್ನ ಕೈಯಿಂದ ಕಟ್ಟಿದ ಗುಡಿಯಲ್ಲಿ ದೇವರು ವಾಸ ಮಾಡಲ್ಲ. ಇದು ಗುಡಿ ಅಲ್ಲ, ಎಲ್ಲರೂ ಸೇರಿ ದೇವರನ್ನು ದಾನ ಮಾಡುವ ಸ್ಥಳ. ರೇದಲ್ಲ. ಯಾಕೆ ಗೊತ್ತಾ? ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದನ ಪೀಠ. ಆಮೇಲೆ ಆತನಿಗೆ ಗುಡಿ ಕಟ್ಟಲು ಮನುಷ್ಯನಿಂದ ಸಾಧ್ಯವಾ? ಅಸಾಧ್ಯ. ಹೆಂಗ್ ಕಟ್ತಿ? ಆಕಾಶ ಎಲ್ಲ ಕುದುರಕ್ಕೆ ಜಾಗ ಆಗೈತೆ, ಅಪ್ಪಗ ಭೂಮಿ ಎಲ್ಲ ಕಾಲಿಡಕ್ಕೆ ಜಾಗ ಆಗೈತೆ. ಎಲ್ಲಿ ಕಟ್ತೇವೆ ಗುಡಿ? ನೀನು ಕಟ್ಟಕ್ಕಾಗತ್ತಾ? ಆಗಲ್ಲ. ನಾನು ಕಟ್ಟಿದೆ ಗುಡಿ, ನಾವು ಇಷ್ಟು ಕೋಟಿ ಹೋಯ್ತು. ಅಯ್ಯಪ್ಪ, ನಾಳೆ ಭೂಕಂಪ ಅಂದ್ರೆ ಡಾಡಲ್ ಒಳಗೆ ಹೋಗ್ಬೋದು. ನೀನು ಕಟ್ಟಿದ ಗುಡಿ ನಾಶ. ಯಾಕೆ? ನಿನ್ನ ಕೈ ಏನಾಗುತ್ತೆ? ಪಾಪದಲ್ಲಿ ತುಂಬಿದೆ. ಅಥವಾ ಏನಂತಾರೆ ಗುಡಿ ಎಲ್ಲಿ ಕಟ್ಟುವಾಗ ಗೊತ್ತಾ? ನಿನ್ನ ಹೃದಯದ. ಆತ ಈ ಗುಡಿಯಲ್ಲಿ ವಾಸ ಮಾಡ್ತಾನೆ. ನಾವು ಕೈಯಿಂದ ಕಟ್ಟಿದ ಗುಡಿಯಲ್ಲಿ ವಾಸ ಮಾಡಲ್ಲ. ಬರಲ್ಲ. ನೋಡ್ರಿ, 3ನೇ ಅಧ್ಯಾಯ, ಕೊರಿಂಥದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ ಓದ್ರಿ. ನೀವು ದೇವರ ಆಲಯವಾಗಿದ್ದೀರೆಂದು, ನೀವು ದೇವರ ಆಲಯವಾಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವೋ? ಏನಂತ? ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನಂತ. ಬ್ರೇಸಲ್ಲ. ಇನ್ನ ಕೆಲವು ಅನ್ಕಂತಾರೆ ದೇವ್ರು ಕುಂತಗಪ್ಪ, ಹಂಗಾರೆ ದೇವ್ರು ಕೊಡ್ತಾನ ನೋಡವ. ಸರಿ, ಕುಂತಗ ಊಟ ಮಾಡ್ಬೇಡ. ಕಣ್ಣು ಕೊಟ್ಟನಿಲ್ಲ ದೇವ್ರು, ಎದಕ್ ಕೊಟ್ಟನ? ನೋಡಕ್ ಕೊಟ್ಟ. ನೋಡ್ಬೇಡ, ಹಂಗೆ ಕಡಿಮೆ ತಿಂದು ಕುತ್ಕೊಂಡ್ಬಿಡು. ಬಾಯಿ ಐತೆ, ಮಾತಾಡಬೇಡ, ಹಂಗೆ ಕುಂದು. ಯಾಕಂದ್ರೆ ಅವಕ್ಕೆಲ್ಲ ಶಕ್ತಿ ಬೇಕಲ್ಲ. ಕೈಗಳು ಕೊಟ್ಟನ, ಸುಮ್ಮನೆ ಇದ್ಬಿಡಿ. ಕೈಗಳು ಯಾಕೆ ಕೊಟ್ಟನ್ರಿ? ಈಗ ನಂದು ಈ ಕಡೆ ಎಲ್ಲ ಭಾಗ ಹೋಗಿಬಿಡಿತೆ ಅಂತ ತಿಳ್ಕಾರೆ. ಹೋಗೋದಲ್ಲ, ಮತ್ತೆ ಹಂಗೆ ಅನ್ಕೊಳಕ್ ಹೋಗ್ಬೇಡ್ರಿ. ಹೋಯ್ತೆ ಅಂತ ತಿಳ್ಕಾರೆ. ಅವಾಗ ನಾನು ಹಿಂಗೆ ಇಟ್ಬಿಡ್ತನ. ಕೈಲಿಂದ ಕೊಡೋಕ್ಕಾಗತ್ತ? ಆಗಲ್ಲ. ಇದು ಕೆಲಸ ಮಾಡ್ಬೇಕಾಗಿ ಇದ್ರಾಗ ಶಕ್ತಿ ಬೇಕು. ಶಕ್ತಿ ಇದ್ದ ಮೇಲೆ ಒಂದು ಮಾತು ಹೇಳೋದು ಚೆನ್ನಾಗಿ ಕೇಳ್ರಿ. ಎದಕ್ಕೆ ಕೊಟ್ಟನ? ಕೆಲಸ ಮಾಡಕ್ಕೆ ಕೊಟ್ಟನ. ದುಡಿಬೇಕು, ನಿಯತ್ತಾಗಿರಬೇಕು, ಮತ್ತೆ ಸತ್ಯವಂತನಾಗಿ ಜೀವಿಸಬೇಕು, ಮತ್ತೆ ಆತನ ಕಡೆ ದೃಷ್ಟಿ ಇಟ್ಟು ನೀನು ನಡ್ಕೊಳ್ಬೇಕು. ಅವಾಗ ಯಾಕಂದ್ರೆ ಆತ ನಿನ್ನೊಳಗಿದ್ರೆ, ಆತ ನೀನು ನಂಬಿದ್ರೆ, ನೀನು ಒಂದಾಳಿಗಿಂತ ಎರಡಾಳು ಕೆಲಸ ಮಾಡಿದ್ರೆ ಕೂಡ ನಿನಗೆ ಕೆಲಸ ಮಾಡಿದಂಗೆ ಆಗೋದಲ್ಲ. ಯಾಕೆ ಗೊತ್ತಾ? ಆತ ನಿನ್ನಲ್ಲಿ ಅಧಿಕವಾದ ಡಬಲ್ ಎನರ್ಜಿಯನ್ನು ಇಡ್ತಾನೆ. ಪ್ರಿಯರ ಬೇಸಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡೋಣ, ಇನ್ನೊಂದ್ಸಲ ನಾವು ವಾಕ್ಯವನ್ನು ಓದೋಣ. ಓದ್ರದೆ ನೀವು ದೇವರ ಆಲಯವಾಗಿದ್ದೀರೆಂದು. ಅಪ್ಪ, ಯಾರು ದೇವರ ಆಲಯ ಆಗಿದ್ದಾರೆ? ಮನುಷ್ಯ. ನಿನ್ನ ಹೆಸರೇನ? ಮಾರುತ್. ನೀನೇನಾಗಿದ್ದೀ? ದೇವರೆಲ್ಲಿ ವಾಸ ಮಾಡ್ತಾನ? ನೀನು ಕೈಯಿಂದ ಕಟ್ಟಿ ಗುಡಿಯಾಗ ನಾವು ವಾಸ ಮಾಡಲ್ಲ. ಯಾಕೆ ಗೊತ್ತಾ? ನೀನೇ ತೊಳಿಬೇಕು, ನೀನೇ ಬಳಿಬೇಕು, ನೀನೇ ಶುಭ್ರ ಪಡಿಸ್ಬೇಕು, ಎಲ್ಲ ಓಸು ನೀನೇ ತಂದು ಹಾಕ್ಬೇಕು, ನೀನೇ ಕೈ ಮುಗಿಬೇಕು, ನೀನೇ ದೀಪ ಹಚ್ಚಬೇಕು. ಮೈ ಮೇಲೆ ಏನು ಓಡಾಡಿದ್ರೆ ಸುಮ್ಮನೆ ಅದಕ್ಕೆ ಗೊತ್ತಾಗತ್ತದ. ಯಾಕೆ? ಜೀವಿಲ್ಲ. ಅದೇ ನಿನ್ನ ಮೇಲೆ ಇರಿಬೆ ಓಡಾಡಿದ್ರೆ ಸುಮ್ಮನೆ ಇರ್ತೀನಿ ನಾನು. ಯಾಕಪ್ಪ? ನಮ್ಮ ದೇವರು ಮೌನವಾಗಿದ್ದಾನೆ, ನಾವು ಮೌನವಾಗಿರೋಣ. ಚೋಳನ್ನ ಓಡಾಡಲಿ, ಯಾವನ್ನ ಓಡಾಡಲಿ, ಸುಮ್ಮನೆ ಇರ್ತಾರೆ. ಯಾಕೆ ಸುಮ್ಮನೆ ಅಲ್ಲ? ನಿಮ್ಮೊಳಗೆ ಏನೈತೆ? ಯಾವುದು? ದೇವರು ಉಸಿರಿಟ್ಟಲ್ಲ ಪ್ರಿಯರ. ಬ್ರದಲ್ಲ, ಆ ಉಸಿರಿಟ್ಟಾಗ ನೀವು ಹಸಿರಾಗಿದ್ದೀರಿ. ಬ್ರದಲ್ಲ, ಉಸಿರು ತೆಗೆದ್ರೆ ಮುಗಿದು ಕಸ ತೊಟ್ಟಿಗೆ ಬಿದ್ದಂಗೆ ಕುಣಿಯಾಗ್ಬಿಡ್ತದೆ. ಹೌದಾ? ಉಸಿರಿರತ್ತನ. ಏನಪ್ಪ, ಹೆಂಗೆ ಆರಾಮಾಗ್ಯಾನ? ಏನಪ್ಪ ಇವತ್ತು ನಾಳೆ ಹೇಳಕ್ ಬರಂಗಿಲ್ಲ. ಅದೇನ ಏನು ಬಂದಿರಲ್ಲಪ್ಪ? ಇಲ್ಲ, ಸ್ವಲ್ಪ ಆರಾಮೆಲ್ಲ ಮಾತಾಡ್ಸಕ್ ಬಂದಿ, ನೋಡಕ್ ಬಂದಿ. ಹೌದಾ? ಹೋಗಿಬಿಟ್ಟ. ಅವಾಗ ಏನಂತಾರೆ? ಹಂಬುಚ್ಚಕ್ ಬಂದಿ. ಏನಪ್ಪ ಆಯ್ತಾರೆ? ಇನ್ನ ಎಣ ಎತ್ತಿಡೋ ಮಾರ. ಎಣ ಬದುಕಿದಾಗ ಮನುಷ್ಯ. ಅದೇ ಮನುಷ್ಯನ ಒಳಗ ಇರ್ತಕ್ಕಂಥ ಉಸಿರು ಹೊರಗೆ ಹೋದ್ಮೇಲೆ ಏನ್ರದು? ಹಣ ಅಂತ ತಿಳ್ಕೊಂಡು ಎಷ್ಟೆಷ್ಟೋ ಪಡೆದಾಡ್ತಾರಲ್ಲ. ಮತ್ತೆ ಆ ಹಣದೊಳಗೆ ಹಣ ಒಕ್ಕೊಂಡು ಉಳಿದ್ರೆ ಬೇಸಲ್ಲ ಆಗತ್ತಾ? ಹಲ್ಲೆಲೂಯ. ನಿನ್ನ ಕಣ್ಣುಗಳನ್ನು ಉಂಟು ಮಾಡಿದ ದೇವರು, ನಿನ್ನ ಬಾಯಿಯನ್ನು ಉಂಟು ಮಾಡಿದ ದೇವರು, ನಿನ್ನ ಗುಂಡಿಗೆಯನ್ನು ಉಂಟು ಮಾಡಿದ ದೇವರು, ನಿನ್ನ ಪಕ್ಕೆ ಎಲುಬುಗಳನ್ನು ಉಂಟು ಮಾಡಿದ ದೇವರು, ಖಂಡಗಳನ್ನು, ಎಲುಬುಗಳನ್ನು, ನರಗಳನ್ನು ಎಲ್ಲವನ್ನು ಉಂಟು ಮಾಡಿದ ದೇವರು. ಅದಕ್ಕೆ ಅದು ಆ ಮೊದಲೇ ಓದಿಸಿದವರನ್ನು ವಾಕ್ಯವನ್ನು. ಮತ್ತೆ ಹೆಂಗ್ ಮಾಡಿದ್ದಾರೆ ಇವ್ರು? ಪಿಲ್ಲರ್ ಹೆಂಗಾಗ್ತಾರೆ ಗೊತ್ತಾ? ರಾಡ್, ಕಂಕ್ರ, ಆಮೇಲೆ ತಪ್ಪಂದು ಏನ್ ಮಾಡ್ತಾರೆ? ಹಲ್ಲಿಲೋಯ್ಯ, ತಪ್ಪಂದು ಜಲ್ಲಿ, ಹಲ್ಲಿಲೋಯ್ಯ ಹಾಕ್ತಾರೆ. ಹಾಕಿದ ಮೇಲೆ ಅದಕ್ಕೆ ನೀರು ಹಾಕ್ತಾರೆ, ಆಮೇಲೆ ಸಪೋರ್ಟ್ ಕೊಡ್ತಾರೆ. ಅವಾಗ ನಿಂದ್ರಂಗೆ ಆಗುತ್ತೆ. ಇದಕ್ಕೂ ಕೂಡ ಏನೈತೆ ಗೊತ್ತಾ? ದೇವಾದವ್ರೆ,
ಎಲಿಬಿನ ರೂಪದಲ್ಲಿರ್ತಕ್ಕಂಥ ರಾಡುಗಳು. ಆಮೇಲೆ ಸುತ್ತ ಹಾಕಿ ಕಟ್ಟಿರ್ತಾರಲ್ಲ ನಡಬರ್ಗಕ್ಕೆ ಏನಂತಾರೆ, ಈಗ ರಿಂಗು ಮತ್ತೆ ಆಮೇಲೆ ಬೆಂಡಿಂಗ್ ವೈರ್, ಅವೆಲ್ಲ ನರಗಳು. ಕಂಡರಗಳು ಜಲ್ಲಿ ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ. ಅಂದ್ರೆ ಮನುಷ್ಯನ ಇದು ನೋಡಿ ಅದನ್ನೆಲ್ಲ ಮನೆ ಹಿಂಗ್ ಮಾಡ್ಬೇಕಂತ ತಲೆ ಓಡಿಸಿ ಮಾಡಿದರೆ ಪ್ರಿಯರ ವಾಕ್ಯದಲ್ಲಿ ದೇವರಿಗೆ ಮಹಿಮುಂಟಾಗಲಿ. ಏನು ಭೀಮ ಆಗ್ಲಾರ್ದ ಹಂಗ ಮಾಡಕ್ ಬರುತ್ತೆ? ಏನಾಗುತ್ತೆ? ಬರ್ತದೆ, ಸ್ವಲ್ಪ ದಿವಸ ಇರ್ತದೆ, ಆಮೇಲೆ ಬಿಡ್ತದೆ, ಆಮೇಲೆ ಏನ್ ಮಾಡ್ಬೇಕಂದ್ರೆ ತೆಗೆದಾಕ್ಯ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಜೈ. ಆಮೇಲೆ ಅದಕ್ಕೋಸ್ಕರ ದೇವರು ಮಾತಾಡ್ತಾನೆ, ಪ್ರಿಯರೇ ನಾನೇ ನಿಮ್ಮನ್ನು ಉಂಟು ಮಾಡಿದ್ದೇನೆ ಎಲ್ಲ ಮಾನವರನ್ನ. ಏಸಪ್ಪ ಒಡ್ರಿಗೆ ದೇವರು, ಕುರುಬರಿಗೆ ದೇವರು, ಹರಿಜನರಿಗೆ ದೇವರು, ಲಿಂಗಾಯತರಿಗೆ ದೇವರು, ರಡ್ಡರಿಗೆ ದೇವರು, ಆ ಕುಲಕ್ಕೆ ದೇವರು, ಈ ಕುಲಕ್ಕೆ ದೇವರು, ಆ ದೇಶಕ್ಕೆ ದೇವರು, ಈ ದೇಶಕ್ಕೆ ದೇವರು ಸುಳ್ಳು. ಆತ ಸೃಷ್ಟಿಕರ್ತನಾದ ದೇವರ ಪ್ರಯತ್ನ. ಆತ ಮಾನವರಿಗಾಗಿ ದೇವಲೋಕವನ್ನು ಉಂಟು ಮಾಡಿದ್ರೆ ಇವತ್ತು ನೀನು ನಂಬಲಾರ್ದಂಗಿದ್ರೆ ಅಲ್ಲಿ ಹೋದ ಮೇಲೆ ಆದ್ರೂ ಕೂಡ ನೀನೇನ್ ಮಾಡ್ತೀವಿ ಗೊತ್ತಾ? ಏನ್ ನಾವು ಯೇಸಪ್ಪ ನಂಬಿಲ್ಲ, ನಾವು ಇಲ್ಲಿ ಇರಂಗಿಲ್ಲ. ನೀವು ನಡ್ರಪ್ಪ ನಿಮ್ ಜಾಗ, ನಮ್ಮದು ಬಂದಿದೆ ಜಾಗ. ಅಲ್ಲಿ ಕಿಕೆ ಹೊಡಿತಿರ್ತಾರಲ್ಲಿ, ಕುಡಿತಿರ್ತಾರಲ್ಲಿ, ಗುಟ್ಟಿಗೆ ಹಾಕ್ಯಂಡ ಉಗುಳ್ತಿರ್ತಾರಲ್ಲಿ, ಚಂದ ಕಾಣ್ತ ಅಲ್ಲಿಂದ. ಆದ್ರೆ ಒಳಗೆ ನಡೀತ ದೇವ್ರು ತೋರಿಸಲ್ಲ. ಯಾಕೆ ಗೊತ್ತಾ? ನಿನ್ನೊಳಗದ ಕೊಳಕೈತೆ ಉಳುಕೈತೆ ಅಂತ ಜನ್ಮದಲ್ಲಿ ನೀನು ಜೀವಿಸಿದ್ದಿ, ಅದೆಲ್ಲ ನಿನ್ನ ಕಣ್ಣಿಗೆ ಕಾಣುತ್ತ. ಅದು ಏನ್ ಗೊತ್ತಾ? ಯಾತನೆ ಪಡುವ ಸ್ಥಳ ಪ್ರಿಯರು, ಯಾತನೆ ಪಡುವ ಸ್ಥಳ. ಅವಾಗ ಏಸಪ್ಪ ಆಯ್ತಪ್ಪ ನಮಸ್ಕಾರ, ನೀನು ದೇವ್ರು ಎಲ್ಲವಂತೆ ಅಂತ ತಿಳ್ಕೊಂಡು ಅಲ್ಲೇ ನಮಸ್ಕಾರ ಮಾಡಿಬಿಟ್ಟು, ಅಪ್ಪ ಇಲ್ಲಿ ಅಲ್ಲಿ ಹೋಗಿ ದಾರಿ ಐತೆ. ಯಾರನ್ನ ಕೇಳ್ತಾರ? ಬಗಲಾಗ ದೇವದೂತನಿಗೆ. ಐತೆ, ಓಕೆ ಹೋಗ್ಬೋದು. ಯಾರು ಪಾಪದಲ್ಲಿ ಇರ್ತಾರ ಅವ್ರಿಗೆ ದಾರಿ ಸರಳವಾಗಿ ಕಾಣುತ್ತೆ. ಯಾರು ನೀತಿ ಒಳಗಿರ್ತಾರ ಅವ್ರು ಅಲ್ಲಿಗೆ ಇಲ್ಲಿಗೆ ಹೋಗಕ್ಕೆ ಚಾನ್ಸ್ ಇಲ್ಲ. ದೊಡ್ಡ ಟೋಲ್ ಇರುತ್ತೆ ಪ್ರಿಯರಲ್ಲಿ, ಬರೆದಲ್ಲ. ನಿಜವಾಗ್ಲೂ ದೇವರು ನನಗೆ ದರ್ಶನದಲ್ಲಿ ತೋರಿಸಿರ್ತಕ್ಕಂಥ ವಿಷಯ ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಸುಮ್ಮನೆ ಅಲ್ಲ. ಹಲ್ಲೆಲೂಯ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಯೇಸಪ್ಪನ ಜೊತೆಗೆ 3 ವರ್ಷಗಳು ಇದ್ದರೂ ಕೂಡ, ಯೇಸಪ್ಪನ ಜೊತೆಗೆ ಚಲೋ ಆಹಾರ ಪದಾರ್ಥಗಳ ಊಟ ಮಾಡಿದರೂ ಕೂಡ, ಯೇಸಪ್ಪನ ಜೊತೆಗಿದ್ದು ಅನೇಕ ಅದ್ಭುತಗಳನ್ನು ನೋಡಿದರೂ ಕೂಡ, ಯೇಸಪ್ಪನ ಜೊತೆಗಿದ್ದು ಸತ್ತವರನ್ನ ಬದುಕಿಸಿದ್ದು ನೋಡಿದ್ರು ಕೂಡ, ಆದ್ರೆ ಒಬ್ಬ ಶಿಷ್ಯ ಪರಲೋಕ ಸೇರಲಿಲ್ಲ. ಯಾಕೆ? ಅದಕ್ಕೆ ಇವತ್ತು ನೀವು ಮಂದಿರಕ್ಕೆ ಬರ್ಬೋದು, ನನ್ನ ಜೊತೆಗೆ ಇರ್ಬೋದು, ನಾನು ಹೇಳಿದ ಮಾತು ನೀವು ಕೇಳಬಹುದು, ಅಥವಾ ಅನೇಕ ಸಲ ನೀವು ಬರ್ಬೋದು ಹೋಗ್ಬೋದು. ಅಕಸ್ಮಾತ್ ಲೋಕದ ವ್ಯವಹಾರಗಳು, ಲೋಕದಲ್ಲಿರುವ ಪಾಪವು ನಿನ್ನೊಳಗೆ ಇದ್ದರೆ ಆ ಪಾಪಕ್ಕೆ ಏನ್ರಿ ನರಕ. ಅದು ಹೆಂಗಂತ ಅನ್ಬೋದು? ಇವತ್ತು ಅಡಿಗೆ ವ್ಯವಸ್ಥೆ ಮಾಡಿದ್ದಾರೆ, ಬದನೆಕಾಯಿ ತಂದಿದ್ದಾರೆ, ಅದರಲ್ಲಿ ಕೆಲವು ಉಳುಕದೇವ, ಕೆಲವು ಚಲೋ ಆಗ್ಯಾವ. ಟಮಾಟೆ ಹಣ್ಣು ತಂದಿದ್ದಾರೆ, ಕೆಲವು ಮೆತ್ತಗಾಗಿ ಒಡೆದೋಗ್ಯವ, ಕೆಲವು ಚಲೋ ಇದ್ಯಾವ, ಕೆಲವು ಕೊಳ್ತಾವ. ಅವಾಗ ಅವರೆಲ್ಲ ಬೇರೆ ಬೇರೆ ಇದು ಮಾಡಿಬಿಟ್ಟು ಚೆನ್ನಾಗಿರವ ಏನು ಮಾಡಿದ್ರು, ಹಚ್ಚಿ ಅದ್ರಾಗ ಹಾಕಿದ್ರು ಒಂದು ಪುಟ್ಟಿಯಲ್ಲಿ. ಆಮೇಲೆ ಚೆನ್ನಾಗಿರ್ಲಾರ್ದೆ ನೋಡಿ ತೆಗೆದು ಹೊರಗೆ ಹಾಕಿದ್ರು. ಹಲ್ಲೆಲೂಯ. ಹೆಂಗ್ರಿದು? 1 kg ತಗೊಂಡ್ರೆ ಅಲ್ಲಿ ಚೆನ್ನಾಗಿದ್ದಾವೆ, ತಗೊಂಡಿದ್ದಾರೆ ಪಾಪ. ಆದ್ರೆ ಅದರಲ್ಲಿ ಇರ್ತಕ್ಕಂಥದ್ದು ಏನಾಯ್ತು? ಅದು ಹೊರಗೆ ಬಿತ್ತು, ಕೊಳಕು. ಹಲ್ಲೆಲೂಯ. ಅವಾಗ ಏನ್ ಮಾಡ್ತಾರೆ? ಕೊಳತದ್ದೆಲ್ಲ ತೆಗೆದು ಬಿಡ್ತಾರೆ. ಯಾಕಂದ್ರೆ ಒಂದೇ ಕೊಳತದ್ದು ಬಿದ್ದರೆ ಅಡಿಗೆಲ್ಲ ಕೆಟ್ಟೋಗುತ್ತೆ. ಹೌದಾ? ನಿಮ್ ಬಂಧು ವರ್ಗದಲ್ಲಿ ಯಾವನಾದ್ರೂ ಕಳ್ಳಿದ್ನಪ್ಪ ಅಂದ್ರೆ ಅಲ್ಲೇ ಅಂತಾರೆ, ಅವ್ನು ನಿಮ್ಮವನು ಮರ ನಿಮ್ ತಮ್ಮ, ಅವ್ನ ಯಾಕಂತ ನಮ್ಮ ತಮ್ಮ, ಅವ್ನ ಸಂಬಂಧ ಇಲ್ಲ ಅವ್ನಿಗೆ. ನಾವು ಬೇಡ ಅವ್ರು ಬೇಡ, ಏನು ಮನೆ ಬದಲಾಗಿದ್ರೆ ಅಷ್ಟೇ. ಹೌದಲ್ಲ? ಅದೇ ಅಕಸ್ಮಾತ್ ಏನೋ ದೊರೆ ಆಗಿದಾರ, ದೊಡ್ಡ ಭಕ್ತರೇ, ನಮ್ಮ ಮಾರಾಯ, ನಮ್ಮ ಅಣ್ಣ ತಮ್ಮ ಕೂಲೆಲ್ಲ ಗೊತ್ತಿಲ್ಲ, ಯಾರು ಇದೆಯಾರು ನಮ್ಮ ಅಣ್ಣ ತಮ್ಮ ಸುತ್ತರ್ಕೊಂಡು ಹೋದ್ರೆ ಅದೇನೋ ಒಂದು ಮಾತು ಹೇಳ್ತಾರೆ, ಏನು ಗೊತ್ತ? ಸುತ್ತರ್ಕೊಂಡು ಹೋದ್ರೆ ಇಂದಿರಾ ಗಾಂಧಿ ಆಗ್ತಾ ಆಗ್ಬೇಕು ಅಂತ ಎಲ್ಲರಿಗೂ ಆಗ್ತಾ ಇದ್ದೀವಿ.
ಅದ್ರಂಗ ಸುತ್ತರ್ಕೊಂಡು ನಮ್ಗೆ ಬಳಗಾಗ್ಬೇಕು. ಇವ್ರು ಬಳಗಾಗ್ಬೇಕಂತ ಯಾವಾಗ ಅಂತಾರೆ ಗೊತ್ತೀರಿ? ಚಲೋ ಬೆಳೆದಾಗ ಬಳಗಾಗ್ಬೇಕು. ಅಕಸ್ಮಾತ್ ಬೆಳ್ಳಾರ್ದ ಕುಡಿದು ಅಡ್ಡಾಡಿ ನಿಷ್ಪ್ರಯೋಜನ ಸ್ಥಿತಿಯಲ್ಲಿ ಇದ್ದಪ್ಪ ಅಂದ್ರೆ ಇವ್ರು ಬಳಗ ಹೋಗಿದ್ ಬಿಡ್ತಾರ್ರಿ. ಬಳಗ ಆಗೋಬೇಕಂಬವ್ರು ಬಳಗ ಹೋಗಿದಂದ್ರೆ ಗೊತ್ತಾ, ಕೊಳ್ಳರ್ಕ ಬಿಡ್ತಾರ. ಅವ್ರು ಯಾರು ನಮ್ಗೆ ಗೊತ್ತಿಲ್ಲ ಅಂದ್ಬಿಡ್ತಾರ. ಬೇಸಲ್ಲ, ದೇವರಿಗೆ ಮೈಮುಟ್ಟಾಗ, ದೇವರಿಗೆ ಸ್ತೋತ್ರವುಂಟಾಗಲಿ. ಅದಕ್ಕೋಸ್ಕರ ಸದಾ ಕಾಲ ನಿಮ್ಮ ಜೊತೆಗಿರ್ತಕ್ಕಂಥ ಆ ಮಹಾದೇವರನ್ನ ಗಟ್ಟಿಯಾಗಿ ಹಿಡ್ಕೊಳ್ರಿ. ಎಲ್ಲ ವಿಧದಲ್ಲಿ ನಿಮಗೆ ಸೌಖ್ಯ ಸುಖಗಳನ್ನು ಕೊಡ್ತಾರೆ. ಏನ್ರಿ, ತಂದೆ ಒಂದೇ, ಕುಮಾರ ಒಂದೇ, ಪರಿಶುದ್ಧಾತ್ಮ ಒಂದೇ ಅಂತಿರಲ್ಲ. ಹೌದು ಪ್ರಿಯರೇ, ಹಲ್ಲೆಲೂಯಾ. ನೀರಿನ ಸಾಕ್ಷಿ ದೇವಲೋಕಕ್ಕೆ ಹೋಗ್ಬೇಕಾದ್ರೆ ನೀರಿನ ಸಾಕ್ಷಿ ಬೇಕು. ಅಂದ್ರೇನು? ಪಾಪಗಳನ್ನ ಒಪ್ಪಿಕೊಂಡು ದೀಕ್ಷಾಸ್ನಾನ ಮಾಡಿಸ್ಕೊಂಡು ಸಾಕ್ಷಿ ಬೇಕು. ಎರಡನೇದೇನ್ರಿ? ರಕ್ತ ಸಾಕ್ಷಿ. ಅಂದ್ರೆ ಕರ್ತನ ಭೋಜನ ಸಂಸ್ಕಾರದಲ್ಲಿ ನೀನು ಭಾಗವಹಿಸಿ ಯೇಸುವಿನ ಪರಿಶುದ್ಧ ರಕ್ತವನ್ನ, ಆತನ ದೇಹವನ್ನು ನೀನು ಭುಜಿಸಿದವನಾಗಿರ್ಬೇಕು. ಎರಡು ಸಾಕ್ಷಿಗಳು. ಮೂರನೇ ಸಾಕ್ಷಿ, ಒಂದು ಸಾಕ್ಷಿ ಇದೆ, ಯಾವುದು? ಆತ್ಮ ಸಾಕ್ಷಿ. ಇವೆರಡು ಕೆಲವರು ಮಾಡ್ತಾರೆ, ಆದ್ರೆ ಮೂರನೇ ಸಾಕ್ಷಿ ಇರಲ್ಲ ಪ್ರೇಯರ್. ಏನು? ಆತ್ಮ ಇಲ್ಲ. ಆತ್ಮ ಅಂದ್ರೆ ನಮ್ಮಂಗಿಲ್ಲ. ಆತ್ಮ ನಿನ್ನೊಳಗೆ ಒಳ್ಳೆ ಆತ್ಮ. ದೇವ್ರು ನಂಬಿದ ಮೇಲೆ ಇಷ್ಟು ಸುಮಾರದಂತಪ್ಪ ಈಗ ನಾನು ದೇವ್ರು ನಂಬಿ ನಂಗೆಲ್ಲ ಸುಳ್ಪಾಡು ಹೇಳಂಗಲ್ಲ. ಆ ದೇವರ ಆತ್ಮ ನಿನ್ನೊಳಗೆ ಇದೆ. ಎಲ್ಲಗಡೆ ಅಪೊಸ್ತಲ ಕೃತ್ಯಗಳಲ್ಲೇ ನೋಡ್ತೀವಿ ನಾವು. 2ನೇ ಅಧ್ಯಾಯದಲ್ಲಿ ನೋಡ್ತೀವಿ ಪ್ರಿಯರೇ, ನೀವು ಕಾದುಕೊಂಡ್ರೆ ನಿಮಗೆ ಪರಿಶುದ್ಧಾತ್ಮ ಅಭಿಷೇಕ, ದೇವರ ಆತ್ಮ ನಿಮ್ಮೊಳಗೆ ಬರೋಣ. 1ನೇ ಅಧ್ಯಾಯದಲ್ಲಿ ಇದೆ ಪ್ರಿಯರೇ. ಅದೇ ಪ್ರಕಾರವಾಗಿ ರಕ್ಷಣೆ ಹೊಂದಿರ್ತಕ್ಕಂಥ ಜನರಲ್ಲಿ ಕಾದುಕೊಂಡಿರ್ತಾರೆ ಮೇಲಂತಸ್ತು ಮಾಳಿಗೆ ಮೇಲೆ. ಅವಾಗ ಏನಾಗುತ್ತೆ ಗೊತ್ತಾ? ದೇವರಾತ್ಮ ಪರಿಶುದ್ಧಾತ್ಮ ಪಾರಿವಾಳದೋಪಾದಿಲ್ಲ ಅವ್ರ ಮೇಲೆ ನಾಲಿಗಳ, ಬೆಂಕಿಯ ನಾಲಿಗಳು ಬಂದು ಅವರೆಲ್ಲರನ್ನ ಹಲ್ಲೆಲೂಯಾ ಅವರೆಲ್ಲರ ಮೇಲೆ ಇಳಿದು ಬರ್ತಾನೆ ಪ್ರೇರೆ. ಬೇಸರ. ಅದಕ್ಕಾಗಿ ಅವರು ಮಹಾ ಶಕ್ತಿಶಾಲಿ ಆದ್ರು. ಪ್ರೇಸಲ. ಇವತ್ತು ಆ ದೇವರು ಕೂಡ ಈ 3 ಸಾಕ್ಷಿಗಳಿದ್ದರೆ ದೇವದೂತ ನನಗೆ ಪರಿಚಯ ಮಾಡ್ತಾನೆ. ಎರಡು ಗಟ್ಟಿ ತೋರಿಸೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಆಮೆನ್. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯವಾದವರೇ, ಈಗ ನಾವು ನೀತಿವಂತರಾಗಿರ್ತಕ್ಕಂಥ ನಾವು ಪಾಪಿಗಳಾಗಿದ್ದೇವೆ. ಪಾಪದಿಂದ ಬಿಡುಗಡೆ ಹೊಂದಬೇಕಾದ್ರೆ ಯೇಸು ಸ್ವಾಮಿ ನಿಜವಾದ ದೇವರಂತ ನಂಬಿದ ಮೇಲೆ ನಿಮ್ಮೊಳಗೆ ದೇವರ ನೀತಿ ಪ್ರವೇಶ ಮಾಡುತ್ತೆ. ಇಲ್ಲಾಂದ್ರೆ ಪ್ರವೇಶ ಮಾಡಲ್ಲ. ಹಲ್ಲೆಲೂಯಾ. ಸರಿ ಬಿಡ್ರಿ, ಬದನೆಕಾಯಿ ಗತಿ ಏನು ಹೇಳಲ್ಲ ನೀವು, ಅಲ್ಲಿಗೆ ಬಿಟ್ಬಿಟ್ರಿ ನೀವು, ಪೂರ್ತಿ ಮಾಡಲ್ಲ. ನೋಡ್ರಿ, ಒಳ್ಳೆ ಬದನೆಕಾಯಿ ಎಲ್ಲ ಕೊಯ್ದು ಚೆನ್ನಾಗಿ ಅಡಿಗೆಗೆ ಹಾಕಿದ್ರು, ಕೆಟ್ಟ ಬದನೆಕಾಯಿ ಎಲ್ಲ ತೆಗೆದು ಏನು ಮಾಡಿದ್ರಿ? ಹೊರಗೆ ಬಿಸಾಕಿದ್ರು. ಆದ್ರೆ ಅದೇ ಬದನೆಕಾಯಿ ತೋಟದೊಳಗೈತೆ, ಅದೇ ಬದನೆಕಾಯಿ ಉಳುಕು ಬದನೆಕಾಯಿ ತೋಟದಾಗೈತೆ, ಚಲೋ ಬದನೆಕಾಯಿ ತೋಟದಾಗೈತೆ, ಕೊಳತ ಬದನೆಕಾಯಿ ತೋಟದಾಗೈತೆ, ಒಳ್ಳೆ ಬದನೆಕಾಯಿ ತೋಟದಾಗೈತೆ. ಅದು ನೀರು ಉಂಡತೆ, ಎಣ್ಣೆ ಕುಡ್ದತೆ, ಎಣ್ಣೆ ಹೊಡಿತಾರಲ್ರಿ, ಎಣ್ಣೆ ಔಷಧಿಗಳು ಸಿಂಪಡಿಸಿದ್ರೆ ಅದೆಲ್ಲ ಮಾಡೈತೆ. ಮತ್ತೆ ಅದಕ್ಕಾಗಿ 3 ತಿಂಗಳು ಕಷ್ಟಪಟ್ಟಿದ್ದಾನೆ ರೈತ. ಪ್ರಿಯವಾದವ್ರೆ, ಆದರೆ ಇದು ತಿಪ್ಪಿಯಾಗೋಯ್ತು, ಇದು ಅಡಿಗೆಗೆ ಹೋಯ್ತು. ಪ್ರಿಸುಲ. ಭೂಲೋಕದಲ್ಲಿರ್ತಕ್ಕಂಥ ನೀವೆಲ್ಲರೂ ಕೂಡ ಒಂದೊಂದು ಗಿಡ ಅಂದ್ರೆ ಒಂದೊಂದು ಊರಿದ್ದಂಗ ಆ ಒಂದು ಗಿಡದಾಗ ಯಾವ ಪ್ರಕಾರವಾಗಿ ಆ ಒಂದು ಫಲಗಳಿರ್ತಾವ, ಅದೇ ಪ್ರಕಾರವಾಗಿ ಊರಿನಲ್ಲಿರ್ತಕ್ಕಂಥ ಮನುಷ್ಯರು ನೀವಾಗಿದ್ದೀರಿ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇದು ಉತ್ತಮವಾಗಿರ್ತಕ್ಕಂಥ ಅಡಿಗೆ ಆಯಿತು. ಅದು ಕಷ್ಟಾಗ ಆಗ್ತಕ್ಕಂಥ ಒಂದು ಸ್ಥಿತಿ ಅದಕ್ಕಾಯಿತು. ಅದು 2 ಒಳ್ಳೆವೆ. 2 ದುಡ್ಡು ಕೊಟ್ಟೇ ತಗೊಂಡು ಬಂದಿದ್ದಾರೆ. 2 ದುಡ್ಡು ಕೊಟ್ಟೆ, ದುಡ್ಡು ಖರ್ಚು ಮಾಡೇ ಬೆಳೆಸಿದ್ದಾರೆ ಪ್ರಿಯರೇ. ಅದೇ ಪ್ರಕಾರವಾಗಿ ದೇವಲೋಕದಿಂದ ಪೂರ್ವಕಕ್ಕೆ ದೇವರು ಆ ತಾಯಿಯ ಗರ್ಭದಲ್ಲಿ ತನ್ನ ಬೀಜವನ್ನು ಹಾಕಿ ನಿನ್ನನ್ನು ರೂಪಿಸಿ ಈ ಲೋಕದಲ್ಲಿ ಕಳಿಸಿಕೊಟ್ಟಿದ್ದಾನೆ ಪ್ರಿಯರೇ. ದೇವರಿಗೆ ಮಹಿಮೆ ಉಂಟಾಗಲಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನೀನು ಒಳ್ಳೆ ಫಲವಾದರೆ ಆ ಒಂದು ಪರಲೋಕಕ್ಕೆ ಸೇರಿಸಲ್ಪಡ್ತೀವಿ. ಕೆಟ್ಟ ಫಲ ಆದರೆ ತಿಪ್ಪಿಗೆ ಹಾಕಲ್ಪಡ್ತೀವಿ, ಅಂದ್ರೆ ನರಕದೊಳಗೆ ಹಾಕಲ್ಪಡ್ತೀವಿ. ಅವರು ಬೀಜ ಬಿತ್ತಬೇಕಾದ್ರೆ ಮೊದಲು ಫಸ್ಟ್ ಒಳ್ಳೆ ಬೀಜವನ್ನ ಬಿತ್ತಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಇದು ಕೆಟ್ಟ ಫಲವಾಗಿದೆ. ಅಪವಾದಿ ಬಂದು ಹಾಳು ಮಾಡ್ತಾ ಇದ್ದಾನೆ. ಅದಕ್ಕೋಸ್ಕರವಾಗಿ ಈ ಮಂದಿರ ದೇವರೇನು ಮಾಡಿದ್ದಾನೆ? ನಿರ್ಮಾಣ ಮಾಡಿದ್ದಾನೆ. ಯಾಕೆ ಗೊತ್ತಾ? ನಿಮ್ಮ ಕೆಟ್ಟ ಸ್ವಭಾವಗಳನ್ನು ಬಿಟ್ಟು
ನಿಷ್ಠೆಯಿಂದ ದೇವರ ಹತ್ರ ನಡ್ಕೊಳ್ರಿ ಅಂತ ಪ್ರೇಸಲ್ಲ. ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವ್ರು ನಿಮ್ಮೊಳಗೆ ವಾಸ ಮಾಡಿದರೆ ಆ ಕೆಟ್ಟದೆಲ್ಲ ಹೋಗಿಬಿಡುತ್ತೆ ಪ್ರಿಯರೇ. ಹಲ್ಲೆಲೂಯ. ನೋಡ್ರಿ, ನಾನು ಕಟ್ಟಿದ ಗುಡಿಯಲ್ಲಿ ಮುಂದೆ ಹೋದ. ನೀವು ದೇವರ ಆಲಯವಾಗಿದ್ದರೆ ದೇವರ ಆತ್ಮ ನೀವೆಲ್ಲ ವಾಸ ಮಾಡ್ತಾರೆ ನಿಮಗೆ ತಿಳಿಯೋದು ಗೊತ್ತಿಲ್ಲವೋ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದ್ರೆ ದೇವರು ಅವನನ್ನು ಕೆಡಿಸೋನು. ಇದನ್ನು ನೀವು ಕೆಡಿಸಿದರೆ ಅದು ಇದು ಕುಡಿದು ಅನೇಕವಾಗಿರ್ತಕ್ಕಂಥ ಅನಾರೋಗ್ಯಕ್ಕೆ ತುತ್ತು ಮಾಡುವಂಥ ಕಾರ್ಯಗಳನ್ನು ನೀವು ಮಾಡಿದ್ರೆ ದೇವರು ಆ ದೇವಲೋಕದಲ್ಲಿ ನಿಮ್ಮನ್ನು ಇರಲಾರ್ದಂಗ ನಿಮ್ಮನ್ನು ಕೆಡಿಸಿಬಿಡ್ತಾನೆ. ನಮ್ಗೆ ಕೆಟ್ಟೋಗಿದ್ದೇನು ಮಾಡ್ತಾನ್ರಿ? ಕೆಟ್ಟದಾಗ ಹಾಕ ಈ ಬದನೆಕಾಯಿವ ರೊಕ್ಕ ಕೊಟ್ಟು ತಂದೀವಿ, ಅದೇ ನಂಗೆ ತಿಪ್ಪಿಗೆ ಹಾಕೋದು ಕೊಳತ್ರಿ ಏನಾಯ್ತು ಹುಣಾಮ ಅಂತ ತಿಳ್ಕೊಳ್ಳೋದ್ರಲ್ಲಿ ಅಡಿಗೆ ಹಾಕ್ತಾಳ ನಾ ತಾಯಿ ಹಾಕಲ್ಲ, ತಿಪ್ಪಿಗೆ ಹಾಕ್ತಾಳ. ಯಾಕೆ? ಅದು ಕೆಡಿಸ್ತದೆ ಇನ್ನೊಂದು ಬದನೆಕಾಯಿನ, ಇನ್ನೊಂದು ಹಣ್ಣನ್ನು ಅದು ಕೆಡಿಸ್ತದೆ. ಕೆಟ್ಟ ಹಣ್ಣಾಗಲಿ ಅದನ್ನ ತೆಗೆದು ಒತ್ತಡಿಗಿಡ್ತಾರೆ ಪ್ರಿಯರ. ಬೇಸಲ್ಲ. ಒಂದು ವೇಳೆ ಕೆಟ್ಟವ್ರು ನಿಮ್ಮ ಬಗಲಾಗಿದ್ರೆ, ಕೆಟ್ಟವ್ರ ಜೊತೆ ನೀವಿದ್ರೆ ಅರ್ಥ ಮಾಡಿಕಿರಿ, ಜಾಗೃತವಾಗಿರಿ, ಸ್ವಲ್ಪ ದೂರ ಇರ್ರಿ. ಎದರಿಂದ? ಅವರ ಸಾವಾಸದಿಂದ, ಅವರ ನಡತೆಯಿಂದ, ಅವರ ಮಾತುಗಳಿಂದ. ಕೀರ್ತನೆ ಗ್ರಂಥ 1ನೇ ಅಧ್ಯಾಯ. ಯಾವ ದುಷ್ಟನ ಆಲೋಚನೆಯಿಂದ ನಡೆಯದೆ, ಪಾಪಾತ್ಮ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನು ಅವನು ಎಷ್ಟೋ ಧನ್ಯನು. ಎಲ್ಲಿ ಕಟ್ಟಿದ್ರು. ಕೆಲವರು ಅಂತಾರೆ, ಏನ್ ಮಾಡ್ಬೇಕ್ರಿ? ನಮ್ಮ ಮನೆ ಪಕ್ಕದವ್ರು ಹೇಳಿಬಿಟ್ರು, ನೀವು ಆ ಕಡೆ ಈ ಕಡೆ ನೀವು ಎಲ್ಲೆಲ್ಲೂ ಹೋಗ್ರ, ಹೋಗಿ ಅಲ್ಲಿ ಹೋದ್ರಿ ನೀವು ಅದೇವ್ರಿಗೆ ಯಾಕೆ ಹೋದ್ರಿ? ನೀವು ಎಲ್ಲೇನು ಹೋಗ್ರಿ? ಯಾಕತ್ತ ಎಲ್ಲೇನು ಹೋದ್ನಪ್ಪ, ನಾವು ಬೇಕಾದಂಗೆ ಅವ್ರ ಮನೆ ಕಳ್ತನ ಮಾಡಬಹುದು, ಅವರು ನಮ್ಮ ಮನೆ ಕಳ್ತನ ಮಾಡಬಹುದು. ಅವ್ರ ಕಡೆ ಬೇಸ್ ಮಾತಾಡ್ಬೋದು, ಕುಡಿಬೋದು, ತಿನ್ನಬಹುದು, ಕೆಕ್ಕೆ ಹೊಡಿಬೋದು, ಇನ್ನೊಬ್ಬರನ್ನ ಬೇಯ್ಬೋದು, ಬೇಯಿಸಿದ್ದ ಮನೆಗೆ ಕೊಳ್ಳಿ ಇಡಬಹುದು. ಯಾಕೆ? ಅವರು ನಾವು ಒಂದೇ. ಹಲ್ಲೆಲೂಯ. ಅದೇ ಅಕಸ್ಮಾತ್ ಅವ್ರು ಕಟ್ಟು ಮಾಡಿ ಇಲ್ಲವು ಹಾಗೆ ನಶೀತಿಕ್ಕಾಗ್ಬಿಟ್ಬಿಟ್ಟಾಳ, ಸ್ವಲ್ಪ ಬದುಕು ಜಾಸ್ತಿ ಆಗಿದ್ದು ಅಂತ ತಿಳ್ಕೊಂಡು ಹೊತ್ತು ಮನೆಗೆ ಒಂದು ಸ್ವಲ್ಪ ಯಜಮಾನಿ ಇಟ್ಟು ತಾನಿಟ್ಟು ಹಾಕಿ ಅಂತಂದ್ರೆ, ಆದರೆ ಯಜಮಾನದ ಹೊರಗೆ ಬರ್ತದ, ತಂದು ಹೊರಗೆ ಬರ್ತದಲ್ಲ, ಬೀರ್ ಅಂತೇಳಿ ತಂದು ಕೊಡ್ತದೆ. ಇರುತ್ತಾಗಿದೆ ನೀರಿದ್ದಂಗೆ ಹಾಕ್ಕೊಂಡ್ರೆ ಆನಂದ ಇರ್ತೈತೆ, ಆರೋಗ್ಯ ಇರ್ತದೆ, ದೇಹಕ್ಕೆ ಶಕ್ತಿ ಬರ್ತೈತೆ. ಯಾಕಂದ್ರೆ ಹಣ್ಣುಗಳ ರಸನೇ ಇದು ಅಂತಂದ ಈತ ಪುಣ್ಯಾತ್ಮ. ತಾನು ಕೇಳೋದಲ್ಲ ಮತ್ತು ಅವ್ರಿಗೆ ಕೇಳಲ್ಲ ಅಂತ. ಯಾಕೆ ಗೊತ್ತಾ? ಆಕೆಗೆ ತಂದು ಕೊಟ್ಟೆ. ಹಾಗೆ ಮನುಷ್ಯ ಇದು ಬಹಳ ಇಸಿರ್ತಾ ಹೆಂಗಿರ್ತದೆ? ಹೆಂಗಿರ್ತ ಮಳೆ ಗೊತ್ತು ಹೆಂಗಿರ್ತ ಮಳೆ ಇಸಿರ್ತ ಬೀರ ಇಸ್ ಅಂತ ಅಲ್ಲ. ನಮ್ಗೆ ಹೆಂಗೆ ಗೊತ್ತಾ? ಅವ್ರು ರುಚಿ ನೋಡಿದ್ರು ಗೊತ್ತಿರುತ್ತೆ. ಅಲ್ಲಿಲ್ಲೋಯ್ಯ ನಾವೆಲ್ಲ ಶರಬತ್ ಕುಡಿಯೋರಿಗೆ ಹೆಂಗೆ ಗೊತ್ತಿರ್ತಾರೆ? ಅಲ್ಲಿಲ್ಲೋಯ್ಯ ಇಸಿರ್ತ. ಈ ಇಸಿಸ್ ಹೊಸ್ದಾಗಿ ಹಂಗೆ ಇಸ್ಸಾಗೋದು, ಆಮೇಲೆ ಅದರ ರುಚಿ ಭಾರಿ ರುಚಿ ಆಗುತ್ತೆ. ಇವತ್ತು ಕರಿ ಮಾಡೀವಿ, ನಾನು ಇದನ್ನು ಕುಡಿತೀನಿ, ಇದು ಭಾಳ ಸ್ಟ್ರಾಂಗ್ ಇರ್ತದೆ, ಗಂಟ್ಲಾಗ ಹೊರಕಂತ ಹೋಗ್ತದೆ. ಅಲ್ಲಿಲ್ಲೋಯ್ಯ ಇದು ಉರಿಯಲ್ಲ, ಇದು ಮಲಗಿಸ್ಬಿಡುತ್ತೆ. ಯಾಕಂತ ಮಲಗಿಸಿದ ಮೇಲೆ ಇನ್ನೂ 10 ಸಲ ಇಡ್ಬೋದು, ಹೊರಗೆ ಒಳಗೆ ತನ್ನ ಕಾರ್ಯಗಳೆಲ್ಲ ಮಾಡ್ಕೋಬೋದು. ಯಾಕಂದ್ರೆ ಉರಿತಿರ್ತಾವೆ ಹೊಟ್ಟೆಗೆ ಸಂಕಟ, ಮಲಗಿ ಕೊಡೋ ಸಂಗಿಲ್ಲ. ಅಲ್ಲಿಲ್ಲಯ್ಯ ಅದ್ರ ಬಗ್ಗೆ ಇಲ್ಲಂತರ ಬೈಬಲ್ದಾಗ ಐತೆ ಪ್ರಿಯರೇ. ಇವತ್ತ ಏನು ಮಾಡ್ಬೇಕಪ್ಪ, ಬಡಿಬೇಕಂತ ಮಾಡತ್ನೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ನಿಲ್ತಿತ್ತು ನೋಡಿ. ನಾನು ಇಲ್ಲಂದ್ರೆ ಬಡಿಯೋದಾಗೋದಲ್ಲ. ಎಣ್ಣೆ ಇವತ್ತು ಎಣ್ಣೆ ಹಾಕ್ಕೊಂಡೆ ಬಡಿದ್ ಜಾಸ್ತಿ, ಎಣ್ಣೆ ಹಾಕ್ಕೊಂಡೆ ಕೊಲೆ ಮಾಡೋದು ಜಾಸ್ತಿ, ಎಣ್ಣೆ ಹಾಕ್ಕೊಂಡೆ ಕೆಟ್ಟ ಬದುಕುಗಳು ಮಾಡೋದು ಜಾಸ್ತಿ. ಆ ಎಣ್ಣೆ ಹಾಕ್ಯಬೇಡ್ರಿ ಪ್ರಿಯರೇ, ಆ ಎಣ್ಣೆ ಒಳ್ಳೇದಲ್ಲ. ಎಣ್ಣೆ ಬದಲು ನೀವೇನು ಮಾಡ್ರಿ? ಏನು ಹಾಕ್ಯಾರಿ? ಅಮೃತ ಹಾಕ್ಯಾರಿ. ಕೆಲವರು ಅದಕ್ಕೆ ಅಮೃತ ಅಂತ ಇಟ್ಬಿಟ್ರೆ. ಒಬ್ರು ಮನೆ ಸತ್ತವ್ರಿ, ಪಾಪ ನನಗೆ ಭಾಳ ಪರಿಚಯ ಇತ್ತು, ಅಲ್ಲಿ ಒಯ್ಬಿಟ್ಟಿನಿ, ಅದಕ್ಕೆ ಗುರುಬೋಧ್ ತಗೊಂಡನಂತ. ನನಗೂ ಗುರುಬೋಧ್ ಕೊಡೋಕೆ ಬರುತ್ತೆ. ಎಲ್ಲ ದೇವ್ರು ಕಲಿಸ್ಕೊಟ್ಟಿದ್ದಾನೆ, ಕಲ್ಕೊಂಡಿದ್ದೀನಿ. ನಾನು ಆ ಬದುಕು ಮಾಡಿಲ್ಲ ಪ್ರಿಯರೇ, ಎಲ್ಲ ಕಡಿದ್ದೀನಿ, ತಿಳ್ಕೊಂಡಿದ್ದೀನಿ. ಆ ಉಳಿಕೆ ನಾನು ಹೋಗ್ಕೊಂಡಿಲ್ಲ. ಯಾಕೆ ಗೊತ್ತ? ಒಳಗೆ ಕಡೆ ಹೆಂಗಿದೆ ಅವರು. ಹಲಿಲಯ್ಯ ತಿಳ್ಕೊಂಡಿದ್ದೀನಿ. ಹಲಿಲಯ್ಯ ದೇವರಿಗೆ ಮೈಮಟ್ಟ. ಅವಾಗ ಏನಾಗ್ಬಿಡ್ತು ಗೊತ್ತಾ? ಸುತ್ತ ಅವ್ರು ಏನು ಮಾಡಿದ್ದಾರೆ, ಅದನ್ನ ಸುತ್ತ ಒಂದು ಇದು ಪರ್ದೆ ಕಟ್ಟಿದ್ದಾರೆ, ಪರ್ದೆ ಕಟ್ಟಿದ್ದಾರೆ. ನಾನು ಹಿಂಗೆ ಹೋದೆ, ಇಲ್ಲಿ ಬರ್ರಿ ಪೂಜೆ ನಡೆದ. ಪೂಜೆ ಯಾರಿಗೆ? ಪೂಜೆ ಹೋಗೇನಲ್ಲ, ಅದು ಪೂಜೆ ನಡೆದ. ನೋಡ್ಬಾರ್ದು ನೋಡಿದ್ರೆ ಕೊಂಡೋತವ್ರಿ, ನೋಡ್ಬಾರ್ದು ಕೊಂಡೋತಾವ ಅಂತ.
ಅವಾಗ ನಾನು ಅನ್ಕೊಂಡೆ ನೋಡಪ್ಪ ಕಣ್ಣು ಎಷ್ಟು ಕಷ್ಟಪಟ್ರೆ ಜಲ್ದಿ ಹೋಗಂಗಿಲ್ಲ ಮನುಷ್ಯ ಕೆಳಗೆ ಬಿದ್ದ ಸಮಯ ಯಾರಿಗೂ ಒಬ್ರಿಗೆ ಹೋಗ್ತಾವ ಬಹಳ ಕಡಿಮೆ ಪ್ರಿಯರಿ ಇಲ್ಲಿ ಏಟು ಬೀಳಂಗಿಲ್ಲ ಇಲ್ಲಿ ಮೇಲೆನ ಬೀಳುತ್ತಾ ಇಲ್ಲಿ ಕೆಳಗನ ಬೀಳುತ್ತಾ ಈ ಕಡೆನ ಬೀಳುತ್ತಾ ಕಣ್ಣು ಗುಡಿಗೆ ಬೀಳೋದು ಬಹಳ ಕಡಿಮೆ ನೋಡ್ರಿ ಹಂಗಂದಬೋದು ಯಾರು ಕಣ್ಣು ಕಳ್ಕೊಂಬೋಪಿ ಹಣ್ಣು ನೋಡಿ ಹೆಂಗೆ ಬೀಳ್ತಾವ ನೋಡ್ರಿ ಮೇಲೆ ತೊಟ್ಲಾಗ ತೊಪ್ಪರಿ ಕೆಳಗೆ ಬೀಳ್ತಾವ ಎಲ್ಲಿ ಬೇಕಲ್ಲಿ ಓಡಾಡ್ತಾವ ಬೀಳ್ತಾವ ಅದು ಕಣ್ಣಿಗೆ ಪೆಟ್ಟು ಬೀಳಂಗಿಲ್ಲ ಯಾಕೆ ಗೊತ್ತಾ ನಮ್ಮಪ್ಪ ಏಸಪ್ಪ ಮಹಾ ಜ್ಞಾನವಂತ ಅದಕ್ಕೋಸ್ಕರವಾಗಿ ಪ್ರತ್ಯೇಕ ದೃಷ್ಟಿ ಮಾಡಿದಾರೆ ದೇವರಿಗೆ ಮೈ ಉಂಟಾಗಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಬೋಲೋ ಯೇಸು ಕ್ರಿಸ್ತ ಮಹಾರಾಜಕ್ಕೂ ಅವಾಗ ಏನಂತ ನಾನು ಅವ್ರಿಗೆ ಹಿಂಗೆ ನೋಡಿದ್ನಪ್ಪ ಎಲ್ಲ ತಗೊಂಡ್ಬಿಟ್ರ ಏನು ಗೊತ್ತಾ ಪ್ರಿಯವಾದರೆ ಹೋಳಿಗೆ ಮಾಡ್ಯಾರ ಇವು ಚಪಾತಿ ಮಾಡ್ಯಾರ ತಿತ್ತಿ ಕುಚ್ಚಿದು ಮಾಡ್ಯಾರ ಏನ್ರಿ ಅದು ಪಲ್ಯ ಮಾಡ್ಯಾರ ಆಮೇಲೆ ಬಾಟ್ಲಿ ಪ್ರಿಯರ ಏನಪ್ಪ ಇಷ್ಟಿತ್ತು ಎಲ್ಲರೂ ಕುಂತು ಏನು ಮಾಡ್ತಿದ್ವಿ ತಗೊಂತಿದ್ವಪ್ಪ ಆಯ್ತು ಇವತ್ತು ದಿನ ಹೋಗ್ಬಿಡ್ತೀವಿ ಕಡೆ ಪಂಕ್ತಿಯಪ್ಪ ಇದು ತಗ ಪಂಕ್ತಿ ಇಟ್ಕೊಂಡು ಅದನ್ನ ಕೈ ತಗೊಂಡು ಹಿಂಗೆ ಮುಡ್ಸಿದ್ರೆ ಪ್ರೇಯರ್ ಅದ್ರ ಬಾಯಿ ತಕ್ಕ ಹಿಂಗೆ ಮುಡ್ಸಿದ್ರೆ ಪ್ರೇಯರ್ ನಾನು ಕಾಮರಾಜ್ ನೋಡಿದ್ದೆ ಇದು ಕುಡಿಸ್ತಾರೆ ಅಂತ ಮಾಡಿದ್ದು ಮುಡ್ಸಿದ್ರ ಕೈ ಅದ್ರಾಗ ಹಚ್ಚಿಸಿದ್ರು ಪ್ರಿಯರೇ ಇವರೆಲ್ಲ ಕುಂತ್ಕೊಂಡಾರ ಯಾರು ಭಕ್ತರ ಅಬಾ ಏ ಮತ್ತೆ ಮುಂದಾಗೇನತ್ತ ಎಲ್ಲರಿಗೆ ಅಣ್ಣಪ್ಪ ಮೊದಲು ಆತ ಮುಟ್ಟಿದ ಮೇಲೆ ಏನಕ್ಕೆ ಮುಟ್ಟ ಆತ ಅಂತಾನೆ ಇಲ್ಲ ಸಣ್ಣವ್ರು ಮೊದಲಾಗಲಿ ಆಮೇಲೆ ಅಂದಿದ್ದೆ ಆಮೇಲೆ ಅಲ್ಲಿ ಅವಾಗ ಎಲ್ಲರೂ ಇಟ್ಟು ಹಾಕ್ಯಂತ ಬಂದರು ಯಾರು ಇದ್ದದೆಲ್ಲ ಕಟ ಕುಡಿದು ಇದು ಮಾಡ್ತಾರಲ್ಲ ಅವ್ರಿಗೆ ಲಾಸ್ಟಿಗೆ ಕೊಟ್ಟರು ಅವ್ರಿಗೆ ಉಳಿಸೋಲು ಯಪ್ಪ ಅವ್ರಿಗೆ ಲಾಸ್ಟಿಗೆ ಕೊಡೋದು ಮಾತಾಡ್ತಾರೆ ಅವ್ರು ಅಲ್ಲೇ ಆತಪ್ಪ ಶಿವ ಇವತ್ತು ಮುಗೀತಪ್ಪನಿಂದ ಅವಾಗ ಕೇಳಿದ್ರು ಎಲ್ಲ ಪೂಜೆ ಮುಗೀತು ಎಲ್ಲ ಊಟ ಮಾಡಿದ್ರು ಅಲ್ಲೇ ಎದ್ರ ಮುಂದೆ ಕುಂತ್ಕೊಂಡ ಎಣದ ಮುಂದೆ ಕುಂತ್ಕೊಂಡ ಇದು ಏನಾರ ದೇವ್ರದ್ದು ಅಂತಾರೆ ಯಪ್ಪ ಉಪವಾಸ ಇರೋದು ಉಂಟು ಅವ್ರು ದುಃಖ ಪಡ್ತಾ ಇದ್ದಾರೆ ಇವರು ಖುಷಿ ಪಡ್ತಾ ಇದ್ದಾರೆ ಹೆಂಗಿರುತ್ತೆ ದೇವ್ರದಂತ ನಾವೇನು ಮಾಡ್ತಾವ ನಮಗೆ ಗೊತ್ತಿಲ್ಲ ಪ್ರಿಯರು ಅಲ್ಲಿಲ್ಲಯ್ಯ ಅವಾಗ ಅದಿಷ್ಟ ಆಯ್ತು ಇನ್ನೊಬ್ಬ ಭಯ ಬಂದ ಗೊತ್ತಾದ್ರೆ ಅವ್ವ ಆಯಮ್ಮ ತಗೊಂಬಂದು ಕೊಟ್ಲು ಏನಪ್ಪ ಎಲ್ಲ ಬಂದಾಳಪ್ಪ ಅನ್ಬಾರ್ದಾಗಿ ತಂದ್ಬಿಟ್ನೆಲ್ಲನೆ ಬಂದಾಳಪ್ಪ ಅವು ಬಂದಾಳ ಬಂದ ಅವಂದಪ್ಪ ಅವಂದು ಪೂಜೆ ಎಲ್ಲ ಮಾಡು ಮಾಡಿಸ್ತ್ರಿ ಎಲ್ಲ ನೋಡಿದೆ ಎಷ್ಟು ಹನ್ನೊಂದು ಸಲ ಮಾಡ್ಬೇಕಂತ ಹನ್ನೊಂದು ಸಲಕ್ಕೆ ಹನ್ನೊಂದು ಬಾಟ್ಲಿ ಬೇಕು ಅವು ಸಣ್ಣವಲ್ಲ ಇಟ್ಟಿಟ್ಟು ಆಮೇಲೆ ಪ್ರಿಯವಾದವ್ರೆ ಎಲ್ಲ ಒಟ್ಟು ಮುಗೀತಲ್ಲ ಇವರು ಮಕ್ಕಂಡವರು ಅಲ್ಲಿಗೆ ಬರಲಿಲ್ಲ ಪ್ರಿಯರ ಪೂಜೆ ಮಾಡಿ ಎಲ್ಲಿ ಅಲ್ಲೇ ಇಲ್ಲ ಹುಡುಕೆಲ್ಲರೂ ಬಂದರು ಅರ್ಧಂಬರ್ದು ಹಾಕ್ಕೊಂಡ್ರು ಅಲ್ಲಿಗೆ ಬಂದು ಆಮೇಲೆ ಏನು ಮಾಡೋದಲ್ಲ ಮಾಡಿದ್ರು ಅರ್ಥ ಮಾಡಿಕೆ ಎಣದ ಮುಂದೆ ನೀವು ತಿಂತೀರಾ ಎಣದ ಮುಂದೆ ನೀರು ಕುಡಿತೀರಾ ಪ್ರಿಯರ ಸಣ್ಣ ಮುಚ್ಚಿದವರಿಗೆ ನೀರು ಹಾಕಿ ಅವ್ರು ಈ ಕಡೆ ಕರ್ಕೊಂಡು ಇಂತಜಾಮ್ ಮಾಡ್ತಾರೆ ಪ್ರಿಯರು ಬೇಸಲ್ಲ ಅರ್ಥ ಮಾಡಿ ನಾನು ಕೀಳಾಗೆಲ್ಲ ನನ್ನ ಕಾರಣ ನಾವು ಏನು ಮಾಡ್ತೀವಿ ನಮಗೆ ಗೊತ್ತಾಗಬೇಕು ತಪ್ಪು ಅದಲ್ಲ ಜ್ಞಾನಗಳು 23 ಇತ್ತು ಹೋದ್ರಿ ಅಯ್ಯಯ್ಯೋ ಅನ್ನುವವರು ಯಾರು ಅಕಟ ಎಂದು ಕೂಗಿಕೊಳ್ಳುವವರು ಯಾರು ಯಾರು ಜಗಳವಾಡುತ್ತಾರೆ ಯಾರು ಗೋಳಾಡುತ್ತಾರೆ ಯಾರು ಸುಮ್ಮನೆ ಗಾಯಪಡುತ್ತಾರೆ ಕೆಂಪೇರಿದ ಕಣ್ಣುಳ್ಳವರು ಯಾರು ಮಿಶ್ರ ಮದ್ಯಪಾನಾಸಕ್ತರಾಗಿ ದ್ರಾಕ್ಷಾರಸವನ್ನ ಕುಡಿಯುತ್ತಾ ಅದೊಂದು ದ್ರಾಕ್ಷಾರಸ ಅಂತಾರೆ ಅದಕ್ಕೆ ಕೆಲವು ಕಡೆ ಅಂದ್ರೆ ಅದೇನದ ಮಿಶ್ರ ಮದ್ಯಪಾನ ಯಾಪಾನ್ರದ ಮಿಶ್ರ ಮದ್ಯಪಾನ ಹೌದು ದ್ರಾಕ್ಷಾರಸವನ್ನ ಕುಡಿಯುತ್ತಾ ಕಾಲಹರಣ ಮಾಡುವವರೇ ಇವ್ರು ಅಂತಾರಲ್ಲ ಏನು ತೀರ್ಥ ಯಾವ್ದ್ರದ ಅರ್ಥ ತೀರ್ಥ ತೀರ್ಥದಿರಲಿಲ್ಲ ತೀರ್ಥ ಅದ್ರಂಗ ಅವರು ಅಲ್ಲಿ ದ್ರಾಕ್ಷಾರಸ ಅಲ್ಲಿಯ ತೀರ್ಥ ಪಾತ್ರೆಯಲ್ಲಿ ಕೆಂಪಗೆ ಥಳಥಳಿಸುವ ದ್ರಾಕ್ಷಾರಸದ ಮೇಲೆ ಕಣ್ಣಿಡಬೇಡ ಅದಕ್ಕೆ ನೋಡ್ರಿ ಕೆಂಪಣ್ಣ ಇರ್ತನ್ರಿ ಕೆಂಪಗಿರ್ತ ಪಾಪ ಬಣ್ಣ ಇರ್ತದೆ ಕೆಂಪು ಪ್ರೇಸಲ್ಲ ಅದು ಗಂಟಲಿನೊಳಗೆ ಮೆಲ್ಲಗೆ ಇಳಿದು ಹೋಗಿ ಆಮೇಲೆ ಹಾವಿನಂತೆ ಕಚ್ಚುತ್ತದೆ
ಇಷ್ಟೊತ್ತನ ಸುಮ್ಮನೆ ಇದ್ದ ಕೇಳಿ ಸಾಕಾಗಿಬಿಡ್ತೀವಿ. ಅದಕ್ಕೆ ಹೋಗಿ ಹಾಕ್ಯಂಬ ಬಂದ್ಬಿಟ್ಟಿನಿ. ಗುಡ್ಡದಲ್ಲ ಒಬ್ಬೊಬ್ಬರನ್ನ ಏನು ಮಾಡ್ಬಿಡ್ತೀನಿ ನಾನು ಹಾಕಿಬಿಡ್ತೀನಿ. ಕೆಲವರು ಇಂತಿಜ ಮಾಡ್ತಾರೆ, ಕುಡ್ದಾನ ಬಿಡ ಏನನ್ನ ಒಂದು ಬಿಲ್ ಸುತ್ತಾಗ್ಬಿಟ್ಟು ಮತ್ತೆ ಕುಡ್ದಾನ ಬಿಡ ಇಂತಿಜ ಮಾಡ ಯಾವುದು ನನ್ನ ಪಕ್ಷ ಬಾ. ಅವ್ರಿಗೆ ಗೊತ್ತಿಲ್ಲ ನನ್ನ ಪೌರುಷ ಏನಂತ. ತಿರುಗಿ ಮುಂಜಾನೆ ಗೊತ್ತಾಗುತ್ತೆ. ಏನು ಗೊತ್ತಾ, 4 ಮಂದಿ ಕರ್ಕೊಂಡೋಗಿ ಬೇಸ ಅವ್ನು ಸ್ವಲ್ಪ ಕುಡಿಸಿ ಅವರು ಕುಡಿದಿರ್ತಾರ, ಅವ್ರು ಬಿಲ್ ಕಟ್ಬೇಕಲ್ಲ, ಅವಾಗ ಗೊತ್ತ. ಅರ್ಥ ಆದ್ರಿ? ಅಲ್ಲಿಲ್ಲ ಅಂದ್ರೆ ಏನು ಬರವಿಲ್ದಂಗೆ ಮಾಡ್ತಾರ ಪ್ರಿಯರೇ, ದೇವ್ರಿಗೆ ಮೈಬಿಟ್ಟು ಆಗಲ್ಲ. ಹೇಳ್ರಿ. ಹೌದು, ನಾಗದ ಹಾಗೆ ಕಡಿಯುತ್ತದೆ. ಅದು ನಾಗದ ಬದಲನ್ನು ಕಡಿಯಂಗಿಲ್ಲ, ನಿನ್ನನ್ನು ಕಡಿದ. ಯಾಕೆ ನೀನೇ ಹಾಕಿಂಗಿ ಅದನ್ನು. ನಾಗದ ಹಾಗೆ ಕಡಿಯುತ್ತದೆ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದ. ನೀನೇನು ಮಾಡ್ತೀವಿ ಗೊತ್ತಿಲ್ಲ, ಅಷ್ಟ ಆನಂದ ದಾರಿಗೆ ಹೋಗ್ತಿರ್ತಾರೆ. ಒಂದ್ಸಲ ಏನಾಯ್ತು, ಗಂಗಾವತಿ ಹೊಂಟೀನ್ರಿ ನಾನು. ಅಲ್ಲಿ ಒಂದು ಹಳ್ಳ ಐತೆ ನೋಡಿ, ದುರ್ಗಮ್ಮನಹಳ್ಳಿ ಏನಂತಾರೆ ಅದು ಹಳ್ಳ. ಅಲ್ಲಿ ಲೈಟಿನ ಬೆಳಕು ಕಂಬದ ಇದಕ್ಕೆ ಅಲ್ಲಿ ಅದು ಬಣ್ಣ ಬಣ್ಣ ಹೊಡೆದಿರ್ತಾರಲ್ರಿ ರೋಡಿಗೆ, ಹೊಸ ರೋಡ್ ಅದು ಬಣ್ಣ ಬಣ್ಣ. ಅದರಲ್ಲಿ ಒಂದು ಇದು ಇಟ್ಟುಬಿಟ್ರೆ ಏನು ಕೆಂಪು ಇಟ್ಟಿರ್ತಾರೆ ನೋಡ್ರಿ ಲೈಟ್, ಅದು ಇಟ್ಟುಬಿಟ್ರೆ ಬಾರ್ಡರ್ ಲೈಟ್ ಇಟ್ಟುಬಿಟ್ರೆ ಅದು ಫಳ 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 ಅಂತದೆ. ಅವಾಗ ನೋಡ್ತಾರೆ, ಕಿತ್ತಕ್ಕೆ ಪ್ರಯತ್ನ ಮಾಡ್ತಾನ. ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಬರುವಲ್. ಅವ ಇನ್ನೊಂದು ಏನು ಮಾಡಿದ್ನಿ, ವಜ್ರ ಬಿದ್ದದ ವಜ್ರ. ಯಾರೋ ಏನು ಮಾಡ್ಯಾರ, ಲಾರಿ ಮೇಲೆ ಹೋಗ್ಬಿಟ್ಟತೆ, ಅಂಟಿಗೆ ಬಿಟ್ಟತೆ ವಜ್ರ. ಊದಲೋ ಮಾರೆ ಫಳ ಫಳ ಹೊಳಿತಿ. ಅವ್ರಿಗೆ ಕಿತ್ತು, ಇನ್ನೊಬ್ರಿಗೆ ಕಿತ್ತು. ನಾನು ಏನು ತಿಳ್ಕೊಂಡೆ, ಇದು ಗಾಡಿ TVS ಗಾಡಿ ಕೆಟ್ಟೋಗಿದ್ರೆ ಅದು ಸಾಮಾನು ಸಿಂಧೂರ ಸಿಗ್ತದಲ್ಲ, ಗಂಗಾವತಿಗೆ ತರಕ್ಕೆ ಹೋಗಿದ್ದೆ. ನಾನು ಹೋಗಿ ನೋಡ್ತೀನಿ, ಕೊಡೆ ಇನ್ನು ಸರಿ ಅನಿಸ್ತು ನನಗೆ. ಅವಾಗ ನೋಡಿ, ಅವಾಗ ಹಿಂಗೆ ನೋಡಿದ್ವಿ. ಆಮೇಲೆ ಇನ್ನೊಬ್ಬತ್ತು ಏನು ಮಾಡಿದ್ದು ಗೊತ್ತಾ ಪ್ರಿಯರೇ, ಅದು ಮ್ಯಾಲೆ ಲೈಟ್ ಹತ್ತದ ಮಾಡ್ತದೆ, ಕೆಳಗಡೆ ಅದು ಬೀಚೆ ಒಳಿತಕ್ಕಂಥ ಬೀಚೆ ಆ ನೀರಿಗೆ ಬಿದ್ದುಬಿಟ್ಟೈತಿ. ಅದು ಲೈಟ್ ಹಿಂಗೆ ಹತ್ತಿದಂಗಲ್ಲ, ಮತ್ತೆ ಇಲ್ಲಿ ಹತ್ರ ಅದು ಬೆಡ್ ಹಾಕಿಬಿಟ್ರ, ಅದು ಕಂಟಿಗೆ ಬಿಟ್ಟದ್ರ, ಅದು ಕಿತ್ತಕ್ಕೆ ಬರಲ್ಲ. ಇವ್ರು ನೆಳ್ಳಗೆ ಯಾವಾಗ ಹಿಂಗೆ ನೋಡಿದ್ಗಳೇ, ಸರಿ ಸರಿ ಅದು ಮಾಯ ಆಗ್ತಿದ್ದಂಗೆ ಐತೆ, ನೋಡಿ ಹಿಡ್ಕೋಬೇಕು. ಇನ್ನೊಬ್ರು ಅದನ್ನು ನೋಡಿದ ಪ್ರಿಯರೇ, ಬಾಬಾ ಇಲ್ಲದಲ್ಲೇ ಇರುವಂತೆ ತೋರಿಸ್ತದ. ಏನು ಮಾತಾಡ್ತಾರ, ಏನು ಆಲೋಚನೆ ಮಾಡ್ತಾರ ಗೊತ್ತೇ ಇಲ್ಲ. ಯಾರು ಕುಡಿದವರು ಪ್ರಿಯರೇ. ಹಲ್ಲೆಲೂಯಾ. ಅದು ಬೈಬಲ್ ಏನಾಗಿದೆ, ಬರೆಯಲ್ಪಟ್ಟಿದೆ. ಈಗ ಮಾಡೋದು ಆಗ ದೇವರು ಬಂದಿಟ್ಬಿಟ್ಟಾನ. ಕ್ರಿಸ್ತ ಮಹಾರಾಜಕ್ಕೂ ದೇವರಿಗೆ ಮಹಿಮೆ ಉಂಟಾಗಲಿ. ನಿನ್ನ ಕಣ್ಣು ಇಲ್ಲದನ್ನೇ ಕಾಣುವುದು, ಕಣ್ಣು ಇಲ್ಲದನ್ನೇ ಕಾಣುವುದು. ಮನಸ್ಸು ವಿಪರೀತಗಳನ್ನ ಹೊರಪಡಿಸುವುದು, ಮನಸ್ಸು ವಿಪರೀತಗಳನ್ನ ಹೊರಪಡಿಸೋದು. ಯಾರನೋ ನೀನು ನೋಡಿರ್ತಿ, ಯಾರನೋ ನೀನು ಯಾರು ಕೂಡ ನೀನು ಮಾತಾಡಿರ್ತಿ ಭಾಳತ್ತು ಕುಂತ್ಕೊಂಡು, ಅದೆಲ್ಲ ಕುಡ್ದಾಗ ಓಸ ಕಕ್ಕಿ ಬಿಡ್ತಾನೆ. ಕುಡಿದ್ ನಿಸಿ ಇರುತ್ತೆ, ಸುಮ್ಮನಿದ್ದು ಮುಂಜಾನೆ ಏನು ಮಾಡ್ತಾರೆ, ಜಜ್ತಾನೆ. ಇಂಥ ಬದುಕು ಮಾಡಿ ನೀನು ಮದುವೆಗಂತ ಹೋಗಿ ಇಂಥ ಬದುಕು ಮಾಡಿ ನೀನು ಮದುವೆ ಮಾಡೋದು ಜಾಸ್ತಿ. ಎದಕ್ಕೆ ಯಾವನಸ್ರು ಹೋಗ್ತಾರ, ಕುಡಿಯೋದಿರ್ತದೆ ಎಲ್ಲ. ಅವರೆಲ್ಲ ಪಾಪ ಕಾರ್ಯ ಮಾಡೋಕ್ಕೆ ಕೆಲವರು ಸಿದ್ಧವಾಗಿರ್ತಾರ ಪ್ರಿಯರೇ. ಅದು ನನಗೆ ಗೊತ್ತಿದೆ. ಮೊನ್ನೆ ಒಂದು ವಿಷಯ ಹೇಳಿದ್ರೊಬ್ರು, ನನಗೆ ಅಮಾಮ ಅನ್ಕೊಂಡೆ. ನಾನು ಯಾವ ಮದುವೆಗೆ ಹೋಗಿಲ್ರಿ, ಮುಂಜಿ ಭಾಳ ಕಡಿಮೆ ಪ್ರಿಯರು ಅಂಥವೆಲ್ಲ ನೋಡೋಕೆ ಹೋಗೋದು. ಕರೆದು ಸಾಕಾದ್ಮೇಲೆ ಏನು ಅಕ್ಕಿ ಕಾಳು ಹೋದ್ರೆ ಹೋಗ್ತೇವೆ, ಊಟ ಸೇವೆ ಮಾಡಿ ಬರಲ್ಲ ಒಂದೊಂದ್ಸಲ. ಯಾಕೆ ಗೊತ್ತ ನನಗೆ ಅದ್ರ ಕಡೆ ಇಲ್ಲ ಪ್ರಿಯ. ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು, ಮನಸ್ಸು ವಿಪರೀತಗಳನ್ನು ಹೊರಪಡಿಸುವುದು. ನೀನು ಸಮುದ್ರದ ನಡುವೆಯಾಗಲಿ, ಸಮುದ್ರದ ನಡುವೆಯಾಗಲಿ, ಹಡಗಿನ ಕಂಬದ ತುದಿಯಲ್ಲಾಗಲಿ ಮಲಗಿರುವವನಂತೆ ಇರುವಿ. ಇಲ್ಲೋ ಆನಂದ ಲೋಕದಲ್ಲಿ ಮರಿಬಿಟ್ಟ ನಾವು ಅಸಲು ಇದು ರುಚಿ ನೋಡಿದ್ರೆ ಗೊತ್ತಾಗತ್ತೆ ರೀ. ನಿಮ್ಗೇನು ಗೊತ್ತಾಗತ್ತಾ? ನೀನು ರುಚಿ ನೋಡಿದವ್ರಿಗೆ ಗೊತ್ತಾಗ ಕರೆಕ್ಟಪ್ಪ. ಮುಂಜಾನೆ ನಂಬೋದ್ರಾಗ ಹೆಂಗಾಗಿರ್ತಾವ ಬಟ್ಟೆಗಳೆಲ್ಲ, ಹೊಸ ಬಟ್ಟೆಗಳು ಹಬ್ಬ ದಿವಸ ಹಾಕೊಂಡಿರ್ತಾನ. ಮುಂಜಾನೆ ಹೆಂಗಾಗಿರ್ತಾರ ಅವು, ಹೆಂಗಾಗಿರ್ತಾವ್ರೆ, ಹೊಸದಾಗಿರ್ತಾವ ಇಲ್ಲ. ಮುಂಜಾನೆ ನೋಡಿದ್ರೆ ಗೊತ್ತಾಗ್ತದೆ ನಾವು ಥರ ಏನಂಬೋದು. ಹಲ್ಲೆಲೂಯಾ. ದೇವ್ರಿಗೆ ಮಹಿಮೆ ಉಂಟಾಗುತ್ತೆ.
ದೇವ್ರಿಗೆ ಸ್ತೋತ್ರ ಉಂಟಾಗಿ. ಹಾ, ಜನರು ನನ್ನನ್ನ ಒಡೆದರೂ ನೋವಾಗಲಿಲ್ಲ. ಅವಾಗ ಯಾರು ಪಡ್ಕೊಂಡು ನೋವಾಗಲ್ಲ. ಅದೇ ಬೇಯಿಸಿದ್ದಾಗ ಯಾರನ್ನ ಒಂದು ಮಾತು ಏನನ್ನ ಕೆಡಿಸು ಮಾತಾಡ್ರೆ ಹೆಂಗ ನೀನು ಅಲ್ಲಿಲ್ಲ. ಅದಕ್ಕಾಗಿ ಹೆಣ್ಮಕ್ಳು ಏನು ಮಾಡ್ತಾರೆ ಗೊತ್ತಾ, ಅಂಬತ್ತನ ಸುಮ್ಮನೆ ಇರ್ತಾರೆ. ಪಾಪ ತೆಗೆದಕ್ಕೆ ಹೋಗಿರ್ತಾನೆ ಹುಡುಗ, ಇವ್ರ ಹುಡುಗ ಅವ್ರ ಮೆತ್ತಕ್ಕೆ ಹೋಗಿರ್ತಾರೆ. ಆ ಹುಡ್ರು ಜಗಳ ತಲೆ ಹೊಡ್ಕೊಂಡಿರ್ತಾರೆ. ಈ ಅಮ್ಮ ಹೋಗಿ ಬಾಯಿ ಮಾಡಿರ್ತಾರೆ. ಆ ಹೆಣ್ಮಕ್ಳು ಕಲ್ತು ಈ ಹುಡ್ರು ಜಗಳ ಆಡ್ತಾವ ಒಂದಾತವ ಅಂತಾರೆ. ಈಗ ಕೇಳಲೆ ಹೆಂಗೆ ಮಾಡಿದ್ರು ನನ್ನ ಮಗನ ತೆರೆ ಹೆಂಗೆ ಹೊಡಿಬಾರ್ದು ನಿನ್ನ ಮಗ. ಅವ್ರು ಇವನು 4 ಮಂದಿ ಕಲ್ತು ಇದು ಮಾಡಿಬಿಡ್ತು. ಹೋಗ್ತೀಯಾ ಏನು ನಿನಗೆ ಬಡಿಬೇಕಂತಾರೆ. ಅವ್ರು 4 ಮಂದಿ ಗುಂಪು ದೊಡ್ಡದಿರುತ್ತೆ. ಬಂದ್ಬಿಟ್ಟು ಇವ್ರ ಅಣ್ಣ ತಮ್ಮರಿಗೆ ಜಗಳ. ಮತ್ತು ಜಗಳ ಗಂಡ್ರೆ ಯಾರು ಸೇರಂಗಿಲ್ಲ ಪ್ರಿಯರ. ಏನು ಭಾಳ ಬೆರಿಕೆ ತಿಳ್ಕೊಂಡು ಅಣ್ಣ ಬರಂಗಲ್ಲ, ತಮ್ಮ ಬರಂಗಲ್ಲ, ಬಂಧು ಬಳಗ ಬರಂಗಿಲ್ಲ, ಯಾರೂ ಬರಂಗಲ್ಲ. ಅವಾಗ ಏನಾಗುತ್ತೆ ಗೊತ್ತಾ, ಇದು ತೆಗೆದಕ್ಕೆ ಹೋಗಿ ಮನೆಗೆ ಬರುತ್ತಾನ, ಕೈ ಕೆಲ ಮಕ್ಕ ತಕ್ಕೊಂತಾನೆ. ಬಡ ಬಂದ್ಲು ಗಂಗಳ ಇಟ್ಲು. ಹೆಂಗಿರ್ತಾಳ್ರ ಅವಾಗ ಟಕ್ ಅಂತ ಇಟ್ಲು. ಅಂದೈತ ಪಾಪ 3 ಗಂಟೆ ಇದ್ದಾನ ಏನು ಮಾಡೇನ್ರೆ ಕೆಲಸ ಮಾಡಿ ಬಂದಾನ. ಟಕ್ಕ ಅಂದ ಮೇಲೆ ಏನಾಯ್ತು ಗೊತ್ತಾ, ತಿನ್ನ ಪಾಡಕ್ಕೇನು ಸ್ವಲ್ಪ ಅದ, ನೀಗೇನು ಸ್ವಲ್ಪ ನರವು ಐತೆ, ಊರ ಮಂದೆಲ್ಲ ಬಡಿಯಕ್ಕೆ ಬರ್ತಾರೆ ಮನೆಗೆ ಅಂದ. ಗಂಗಳದಾಗ ಇಟ್ಲು. ತಿನ್ನ ಬಿಸಿ ಅದ, ಹಿಂದೆನೋ ಹೊರಗಂಟೆ ನಿನಗೆ ಎಂದ್ರಂತೀಯ ಮಕ್ಕಳಂತೀಯ ಅಂತ ತಿಳ್ಕೊಂಡು ಬಡ ಹೊರಗೆ ಆಡ ಹುಡುಗನ ಕರ್ಕೊಂಬ ಒಂದಿಷ್ಟು ನೋಡು ಈಗ ಗಿಚ್ಚು ಮಾಡ್ಯಾರ ನೋಡು ಅವ್ರ ಎದುರು ಮನೆ ಹೋಗಿ ಕೇಳಿದರೆ ನನ್ನ ಬಡಿತೀವಿ ಅಂತಾರ. ನೀನೇನು ಗಂಡಸ, ನಿನ್ನಂಗ ನಾನು ಆಗಿದ್ರೆ ನೀ ಜಾಕೆಟ್ ಹಿಡಿ. ಪಾಪ ತಣ್ಕೊಂಡು ಹೋದ ನೋಡಿ. ಕಂಗಳ ತಗೊಂಡು ಬೀಳಿಸಿ ಹೋಗದು ಆಯ್ತು. ಕೊಡ್ಲೆ ತಗೊಂಡು ಹೋಗಿಬಿಟ್ಟ. ಆಗ್ಲಾರ್ದ ಗಂಟೆ ನಡೆದು ಬಿಡಿ. ತಗೊಂಡೋಗಿ ಒಳಗೆ ಹಾಕಿದ್ರು. ಅವಾಗ ಬರ್ತದೆ ಅಮ್ಮರೇ, ಜಗಳದ ಕಡೆ ಹೋಗ್ಬೇಡ್ರಿ, ಜಗಳ ಗಂಟ್ರೆ ನೀವು ಆಗ್ಬೇಡ್ರಿ, ಪ್ರಾರ್ಥನೆ ಮಾಡ್ರಿ. ಯಾಕೆ ಗೊತ್ತ, ಸಮಾಧಾನ ನಿಮ್ಮನ್ನ ಒಳ್ಳೆಯವರನ್ನಾಗಿ ಬೆಳೆಸುತ್ತೆ. ದೇವ್ರಿಗೆ ಮೈಮುಂಟಾಗಲಿ. ಕುಟುಂಬವನ್ನು ಹಾಳು ಮಾಡಿಕೆಬೇಡ್ರಿ ಪ್ರಿಯರೇ. ದೇವ್ರಿಗೆ ಮೈಮುಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಹಾಗೆಯೇ ವಾಕ್ಯ ದೇವರ ಬಳಿ ನಿಂತು ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವು ನಮ್ಮ ಮಧ್ಯದಲ್ಲಿ ನರಾವತಾರಿಯಾಗಿ ಬಂತು. ಮತ್ತೆ ಆತನಿಲ್ಲದೆ ಏನು ಉಂಟಾಗಲಿಲ್ಲ ಅಂತಂದ್ರೆ ಅರ್ಥ ಏನು? ವಾಕ್ಯನೂ ದೇವರೇ, ಅಲ್ಲಿ ಸೃಷ್ಟಿ ಮಾಡಿದಾತನೂ ದೇವರೇ, ಆಮೇಲೆ ಇಲ್ಲಿ ಬಂದಾತನು ನರಾವತಾರಿಯಾಗಿ ಬಂದಾತನು ಆತನೇ. ಮತ್ತೆ ಆತನೆಲ್ಲದ ಉಂಟಾಗಲಿಲ್ಲ ಎಲ್ಲಿ ಗಡ್ಡಿ ದೋಷ. ಅದಕ್ಕೋಸ್ಕರ ಪ್ರಥಮವಾಗಿ ದೇವರು ಏನು ಮಾಡಿದ್ರು ಗೊತ್ತಾ, ಏಸಪ್ಪ ಉಂಟು ಮಾಡಿದ್ದಾನೆ ಪ್ರಿಯರೇ, ನಾನೇ ಆತ ಆತೆ ನಾನು ಅಂತ ತಿಳ್ಕೊಳ್ಳಿ ಅಂತ ಬರೆದಲ್ಲ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್ ಹಲ್ಲೆಲೂಯಾ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಆತನ ನಂಬಿದರೆ, ಆತನ ಮಕ್ಕಳು ನೀವಾದರೆ, ಆತನು ಮಾಡೋ ಕಾರ್ಯಗಳು ನೀವು ಕೂಡ ಮಾಡ್ತೀರಿ. ಆತ ದೊರೆ. ಅದಕ್ಕೋಸ್ಕರವಾಗಿ ನೋಡ್ರಿ 28ನೇ ವಚನ ನಾವು ನೋಡ್ತೀವಿ ಆದಿಕಾಂಡದಲ್ಲಿ, ದೊರೆತನ ಮಾಡ್ರಿ ಅಂತ. ನಾವೇನಾಗೀವಿ? ದೊರೆತನ ಮಾಡಲ್ಲ, ದರಿದ್ರರಾಗಿವಿ. ಹಲ್ಲೆಲೂಯ. ಆದ್ರೆ ನಮ್ಮ ಹಾಗೆ ಆತ ಬಂದೇನು ಮಾಡಿದ, ನಮಗೆ ದೊರೆತನವನ್ನು ಕೊಟ್ಟನ ಪ್ರಿಯರ. ದೇವರಿಗೆ ಮೈ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೇನ್ ಆಮೇನ್. ಅದಕ್ಕೋಸ್ಕರ ಇವತ್ತು ದೇವರಿಗೆ ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ ಪ್ರಿಯರೇ. ಏನಂತ ಮಾತಾಡ್ತಾ ಇದ್ದಾನೆ ಗೊತ್ತಾ? ನಿಮ್ಮ ಸ್ಥಿತಿ, ಪಾಪದ ಸ್ಥಿತಿಯಿಂದ ನೀವು ದೂರ ಆಗ್ರಿ. ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟುಬಿಡ್ರಿ. ಸೃಷ್ಟಿಯನ್ನು ಪೂಜೆ ಮಾಡಿ ನಷ್ಟ ಮಾಡ್ಕೊಂಡಿದ್ದೀರಿ. ಸೃಷ್ಟಿಕರ್ತನಾದ ದೇವರು ನಾನು. ಆಮೇಲೆ ನಾನೇ ನಿಮ್ಮೊಂದಿಗಿದ್ದು ಕಾರ್ಯ ಮಾಡ್ತೀನಿ. ದೇವರಿಗೆ ಮೈಮುಂಟಾಗಲಿ. 1ನೇ ಅಧ್ಯಾಯ ಯೆಹೋಶುವನ ಬರೆದ ಗ್ರಂಥ 9ನೇ ವಚನ. 1ನೇ ಅಧ್ಯಾಯ ಯೆಹೋಶುವನ ಬರೆದ ಗ್ರಂಥ 9ನೇ ವಚನ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು. ಏನಿರ್ಬೇಕು ನಾವು? ನಮ್ಮ ಚಿತ್ತ ಚಂಚಲವಾಗಬಾರ್ದು. ಸ್ಥಿರಚಿತ್ತನಾಗಿರು,
ಧೈರ್ಯದಿಂದಿರು. ಹೆಂಗಿರ್ಬೇಕು ಯಾರು ಅಂತಾರೆ ನಾಳೆ ಕಾರಣ ಕಟ್ರೆ ಇತ್ತಾಗ ಅವಾಗ ಐತಿ ನನ್ನ ಕತ್ತಿ ಆ ಬಾಬಾ ಅವಾಗ ಮಾಡಲ್ಲ ಅಂತೇಳಿ ಕಾರಣ ಮಾಡಿದ್ರೆ ಮಾತ್ರ ಸ್ವರ್ಗ ಸೇರ್ತಿ ಇಲ್ಲ ಸೇರಂಗಿಲ್ಲ. ಏನು ಕಾರಣ ಮಾಡಿದ್ರು ಕೊಳ್ಳ ತಾಳಿ ಬಿದ್ರೇ ಲೆಕ್ಕ. ಬುಳ್ಳಕ್ರ ಏನದ ಲೆಕ್ಕ ಇಲ್ಲ. ಮುಂದೆ ನೀನು ಸುರಿಗೆಯನ್ನ ಸುತ್ತು ಅದನ್ನ ಮಾಡು ಅವ್ರನ್ನ ಕರೆದನ್ನ ಬಟ್ಟೆ ಹೊಡ್ದು ಇವ್ರನ್ನ ಏನು ಮಾಡಿದ್ರು ಕೂಡ ಕೊಳ್ಳಗ ತಾಳಿ ಬಿದ್ದು ಜೋಡಿ ಮಾಡಿದ್ರೆ ಮಾತ್ರ ಲೆಕ್ಕ. ಅದು ಏನು ಮಾಡಲಾರ್ದಂಗಿದ್ರು ಕೂಡ ಇದು ಮಾಡಿದ್ರೆ ಮುಗಿದೋಯ್ತು ಲೆಕ್ಕ ಅವರೇದಲ್ಲ. ಅದು ಸುಮ್ಮನೆ ಯಾಕೆ ಗೊತ್ತಾ, ಅನ್ಯೋನ್ಯತೆಗೋಸ್ಕರವಾಗಿ ಮಾಡಿರ್ತಕ್ಕಂಥ ಆಚಾರ ಪ್ರಿಯರೇ. ದೇವ್ರಿಗೆ ಮಹಿಮೆ ಉಂಟಾಗಲಿ, ದೇವ್ರಿಗೆ ಸ್ತೋತ್ರ ಉಂಟಾಗಲಿ. ಹೌದ್ರಿ. ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ನಿನಗೆ ಆಜ್ಞಾಪಿಸಿದ್ದೇನಲ್ಲ. ಚಿತ್ತನಾಗಿರು, ಚಿತ್ತನಾಗಿರು, ಧೈರ್ಯದಿಂದಿರು, ಧೈರ್ಯದಿಂದಿರು, ಅಂಜಬೇಡ, ಅಂಜಬೇಡ, ಕಳವಳಗೊಳ್ಳಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು, ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಇವಾಗ ಹೇಳಬೇಕು, ನಾನು ಹೋಗುವಲ್ಲೆಲ್ಲ ನನ್ನ ದೇವರು ನನ್ನ ಜೊತೆಗೆ ಇರುತ್ತಾನೆ. ಇರ್ತಾನ ಇರೋದಲ್ಲ ನಂಬರ್ ಕೈ ಎತ್ತ. ದೇವ್ರ ಹೆಂಗಿರ್ತಾನ್ರಿ ಬಗಲಾಗ? ಇರೋದಲ್ಲ ನಂಬರ್ ಕೈ ಎತ್ತ. ದೇವ್ರ ಹೆಂಗಿರ್ತಾನ? ಇರೋದಲ್ಲ ನಂಬರ್ ಕೈ ಎತ್ತ. ಡೌಟಾ ಏನಲ್ಲ? ದೇವ್ರು ಇರ್ತಾನ್ರಿ, ಆದರೆ ಆ ದೇವ್ರ ಮೇಲೆ ವಿಶ್ವಾಸ ನಿಮಗಿರಲ್ಲ. ದೇವ್ರು ನಮ್ಮ ಜೊತೆಗೆ ಇದ್ರಂತ ವಿಶ್ವಾಸ ಇರಲ್ಲ. ಯಾರಿಗೆ ವಿಶ್ವಾಸ ಬರುತ್ತೋ ಅವ್ರನ್ನ ಏನ್ ಮಾಡ್ತಾರೆ ಗೊತ್ತಾ? ಆರಿಸಿಕೊಂಡು ನಿಲ್ಲಿಸಿ ತನ್ನ ಅದರೊಳಗೆ ಇಟ್ಟುಕೊಂಡು ಅದ್ಭುತ ಕಾರ್ಯಗಳನ್ನು ಮಾಡ್ತಾನೆ. ಬರೋದಲ್ಲ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಈಗ ನಿಮ್ಮನ್ನು ಉಂಟು ಮಾಡಿದವರು ಯಾರು? ಯೇಸಪ್ಪ. ನಿಮ್ಮವಾಗಿ ಲೋಕಕ್ಕೆ ಬಂದವರು ಯಾರು? ಯೇಸಪ್ಪ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಯಾಕೆ ಗೊತ್ತಾ? ನೀವು ಸಂಪೂರ್ಣ ಸಂತೋಷ ಇರ್ಬೇಕಂತ ಬಂದ. ದುಃಖ ಆಯ್ತು, ರೋಗ ಆಯ್ತು, ಬಾಧ ಆಯ್ತು, ಯಾವ ಕೂಡ ನಿಮ್ಮನ್ನು ಹತ್ತಬಾರದು. ಒಂದ್ ವೇಳೆ ಬಂದರೂ ಕೂಡ ಅವುಗಳು ಓಡಿ ಹೋಗ್ಬೇಕು. ಬೇಡಲ್ಲ. ಯಾಕೆ? ಆತನೊಂದಿಗೆ ನೀನಿದ್ರೆ ನಿನ್ನನ್ನು ಕೊಳೆ ಮಾಡೋಕ್ಕಾಗಲ್ಲ. ಎಷ್ಟೆಷ್ಟು ನಿಂದನೆಗಳು ನಿನ್ನ ಮೇಲೆ ಹಾಕಿದ್ರು ಕೂಡ ಆ ನಿಂದನೆಗಳು ನಿನಗೆ ಬಗ್ಸಕ್ಕಾಗಲ್ಲ. ಯಾಕೆ ಗೊತ್ತಾ? ಭದ್ರವಾದ ಬುನಾದಿ ಮೇಲೆ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಆಮೆನ್. ಏಸಪ್ಪ ನಿಮ್ಮ ಮುಂದಿಗೆ ಇರಬೇಕಂತ ಇಷ್ಟಪಟ್ಟಲ್ಲ. ನಿಮ್ಮ ಪಾಪಗಳನ್ನ ತಪ್ಪುಗಳನ್ನ ಒಪ್ಪಿಕೊಂಡು ಬಿಟ್ಬಿಡ್ತೀರ. ನೋಡ್ರಿ, ಏಷ್ಯನ್ ಬರೆದಂತ 53ನೇ ಅಧ್ಯಾಯ 6ನೇ ವಚನ 4 ಓದ್ಬೋದು. ಏಷ್ಯ 53. ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು. ಆತನು ಹೊತ್ತವರೆಯೂ ನಮ್ಮ ಸಂಕಟವೇ, ಆತನ ಹೊತ್ತವರೆಯೂ ನಮ್ಮ ಸಂಕಟವೇ. ಹೌದು ಹೌದು. ನಾವಾದರೂ ಆತನು ದೇವರಿಂದ ಬಾಧಿತನು, ಆತನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟಾತನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು. ಯಾರ ದ್ರೋಹಗಳಪ್ಪ? ನಮ್ಮ ದ್ರೋಹಗಳು. ನಮಗೆ ಸ್ವರ್ಗ ಕೊಡುವುದಕ್ಕಾಗಿ ಆತ ರಕ್ತ ಸುರಿಸ್ಯಾನ. ಈ ಲೋಕದಲ್ಲಿ ನೀನು ನಾನು ಬದುಕಬೇಕಾದ್ರೆ ಈ ಲೋಕದಲ್ಲಿ ಮನುಷ್ಯರ ರಕ್ತ ಬೇಕು. ನಾವು ದೇವಲೋಕಕ್ಕೆ ಹೋಗ್ಬೇಕಾದ್ರೆ ದೇವರ ರಕ್ತ ನಮಗೆ ಬೇಕು. ಬೇಕಲ್ಲ? ಆ ರಕ್ತ ನಮ್ಮ ಪಾಪಗಳನ್ನು ತೊಳೆಯುವಂತಾಗಿದೆ. ಈ ಲೋಕದ ರಕ್ತ ನಾವು ಅನಾರೋಗ್ಯಗೆಟ್ಟು ಬಲಹೀನಾಗಿ ರಕ್ತಹೀನರಾಗಿದ್ರೆ ಆ ರಕ್ತದಿಂದ ನಾವು ಈ ಲೋಕದಲ್ಲಿ ಇರಬಹುದು ಸ್ವಲ್ಪ ದಿವಸ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಂಟಾಗಲಿ. ಆದ್ರೆ ಪರಲೋಕಕ್ಕೆ ಹೋಗ್ಬೇಕಾದ್ರೆ ಯಾರ ರಕ್ತ ಬೇಕೋ ಆ ದೇವರ ರಕ್ತ ಬೇಕು. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ.
ಆಮೇಲೆ ಇನ್ನೊಂದು ಕೊನೆಯದಾಗಿ ಒಂದು ವಚನ, ಏಷ್ಯನ ಬರೆದ ಗ್ರಂಥ 46ನೇ ಅಧ್ಯಾಯ 3ನೇ ವಚನ 2ನೇ ಲೈನ್ನಿಂದ ಓದ್ರಿ. 2ನೇ ಲೈನ್, 3ನೇ ವಚನ 2ನೇ ಲೈನ್. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ. ಅದಕ್ಕಿಂತ ಮುಂಚೆಕ್ಕೆ ಒಂದು ಮಾತು ಇತ್ತು ನೋಡ್ರಿ. ನನ್ನ ಮಾತಿಗೆ ಕಿವಿಗೊಡಿರಿ. ಹಲೋ, ಹಿಂದ ಇದ್ದವರು ಸುಮ್ಮನೆ ಕುಂತವರೆಲ್ಲ ಚಪ್ಪಾಡ್ರಿ. ಮೈಕನಾಗಿ ಹೇಳಿನ್ರಿ, ಅವ್ರು ಮಗ್ನರಾಗಿ ಬಿಟ್ರಿ ಹಿಂದೆ ಕುಂತವ್ರು ಸುದ್ದಿಯಾಗ. ಹಲ್ಲೆಲೂಯಾ. ಅಂದ್ರೆ ಕುಂತ್ಕೊಂಡು ನಿದ್ದೆ ಮಾಡ್ತಾರೆ ಹೆಂಗ? ಸುದ್ದಿಯಾಗ ಪೂರ್ತಿ ಮಗ್ನರಾಗಿ ಬಿಟ್ರಿ. ಹಲೋ ಅಂತ ಹೇಳ್ತೀನಿ, ಹಿಂದೆ ಕುಂತವ್ರು ಅಂತೀನಿ. ಹಲ್ಲೆಲೂಯಾ. ಹೇಳ್ರಿ, ನನ್ನ ಮಾತಿಗೆ ಕಿವಿಗೊಡ್ರಿ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ. ಅವ್ರನ್ನೊಂದಲ್ಲ, ನಿಮ್ಮನ್ನೆಲ್ಲರನ್ನು ಕೂಡ. ನಿಮ್ಗಿದ್ದವರಿಗೆ ಹೇಳ್ತಾ ಇದ್ರಂತ ಅನ್ಕೊಂಡ್ರಿ ಅಣ್ಣ. ನಿಮ್ಮನ್ನು ಗರ್ಭದಿಂದ ಹೊರುತ್ತಿದ್ದೇನೆ. ಗರ್ಭದಿಂದ ಓರುತ್ತಿದ್ದೇನೆ. ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ಹುಟ್ಟಿದಂದಿನಿಂದ ವಹಿಸುತ್ತಿದ್ದೇನೆ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನರೆ ಬಂದಾಗಲೂ ನಿಮ್ಮನ್ನ ಒತ್ತು ಸಹಿಸುವೆನು. ನೆರೆ ಬಂದಾಗಲೂ ತಲೆ ಬೆಳ್ಳಗಾದಾಗಲ್ಲ. ಅಂದ್ರೆ ಈ ಸಣ್ಣ ಹುಡುಗ ಸ್ವಲ್ಪ ಬೆಳಗಾಕೈತದಲ್ರಿ, ಹೆಂಗ ಅಂತ ಅನ್ಕೊಂಡ್ರಿ ಬೈತೀರಿ ನೀವು. ಆಗಿನ ಕಾಲದಾಗ ಬೇರೆ ಆಲೋಚನೆ ಇದ್ದಿಲ್ಲ. ಇದು ವಯಸ್ಸು ಆಗವರೆಗೆ ಹಂಗೆ ಕರ್ರಗಿರ್ತದ ಪ್ರೇಯರ್. ನಾನು ಮತ್ತೆ ಹಚ್ಚಿಲ್ಲ, ನಾನು ಕಪ್ಪು ಹಚ್ಚಿಲ್ಲ, ಗಡ್ಡೆ ಬೆಳಗಾಗಿದ್ದೆ, ಆದರೆ ತಲೆ ಅಷ್ಟು ಬೆಳಗಾಗಿಲ್ಲ ಪ್ರೇಯರ್. ತೆಲಿಗೆ ನಾನು ಏನು ಹಚ್ಚಿಲ್ಲ ಪ್ರೇಯರ್. ಹಲ್ಲೆಲೂಯಾ. ದೇವರಿಗೆ ಮಹಿಮುಂಟಾಗಿದೆ. ಕೇಳ್ರಿ ನಮ್ಮ ಮೂಡ್ರನ್ನ. ಹಲ್ಲೆಲೂಯಾ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ. ಈಗ ಏನಿಲ್ಲ, 3 ವರ್ಷ 5 ವರ್ಷದ ತೆಲಿಗೆ ಬೆಳಗಾಗಿಬಿಡುತ್ತೆ. 5 ವರ್ಷದಲ್ಲಿ ಚಾಲು ಒಂದೊಂದು ಬೆಳ್ಳನು. ಅಂದ್ರೆ ಅಷ್ಟು ವಯಸ್ಸಿಗೆ ದೊಡ್ಡ ದೊಡ್ಡ ಆಲೋಚನೆ ಮಾಡ್ತಾರೆ ಅಂತ ಅರ್ಥ. ದೇವರಿಗೆ ಮಹಿಮುಂಟಾಗಿದೆ. ಹಂಗಲ್ಲ, ಕೆಲವು ಕೆಮಿಕಲ್ಗಳಿಂದ ಏನಾಗ್ತದೆ, ಸಬ್ಬು ಬಳಸ್ತಾರಲ್ಲ, ಶಾಂಪು ಬಳಸ್ತಾರಲ್ಲ, ಕೆಮಿಕಲ್ಗಳಿಂದ ಏನಾಗ್ತದೆ, ತಲೆ ಬೆಳ್ಳಗಾಗಿ. ಈಗ ಹೇಳ್ತಾ ಇದ್ದಾನೆ, ನೆರೆ ಬಂದಾಗಲಂದ್ರೆ ತಲೆ ಬೆಳ್ಳಗಾದ್ರೆ ಮುಪ್ಪು. ಹಾಗೆ ಯಾವಾಗ ತಲೆ ಬೆಳಗಾಗ್ತಲ್ಲ ಆವಾಗಿನವರೆಗೂ ನಾನು ಓದ್ತಾ ಇದ್ದೇನೆ. ಮತ್ತೆ ನೋಡ್ರಿ, ಗರ್ಭದೊಳಗಿಂದ ಮತ್ತೆ ನೀವು ತಾಯಿ ಗರ್ಭದಾಗ ಇದಿರಲ್ಲ, ಏಸಪ್ಪಿದ್ದದಕ್ಕಾಗಿ ಆ ತಾಯಿಗೆ ನೀವು ವಜೆ ಆಗಿಲ್ಲ. ಇರಲ್ಲನ್ನಪ್ಪ ಅಂದ್ರೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಗಲೆಲ್ಲ ಒಗ್ಗಂತಾಳೆ, ಆಗಲೆಲ್ಲ ಒತ್ತೊತ್ತಾಗ್ತದೆ. ಆಮೇಲೆ 10 ಮಣಿಗೆ ಕೊಡಿ 8 ಗಂಟೆ ತನಕ ಮಾಡಿಬಿಡಮ್ಮ. ಸೈ ಸಬಸ್ ಬೇಸಿದೀನಿ ಇಲ್ಲ, 8 ಗಂಟೆ ತನಕ ಮಾಡಂತಿ. ಮನೆಗೆ ಹೋಗಿ ನಾನೇ ಅಡಿಗೆ ಮಾಡ್ಬೇಕು. ನಿನಗೇನು ಕೈ ಕಾಲು ಮತ್ತೆ ತಕ್ಕೊಂಡೇನ ಅಡ್ಡಾಡಿಕೆ ಅಂತ ಹೊರಗೆ ಹೋಯ್ತೇನೆ. ಹೌದಾ? ಹಗಲೆಲ್ಲ ಓದ್ತಿರ್ತಕ್ಕ, ಅದು ಒಂದು ಸ್ವಲ್ಪ ಹೊತ್ತು ಓರೋದು ಬಿಸಾಕದ, ಮತ್ತೆ ಖಾಲಿ ಪುಟ್ಟಿ ತಗೊಂಡೋಗೋದು, ಮತ್ತೆ ಓರೋದು ಬಿಸಾಕ, ಅದೇ ಅವರಿಗೆ ವಜೆ ಆಗಿರ್ತದೆ. ಮತ್ತೆ 24 ತಾಸು ಹೊಟ್ಟೆಯಲ್ಲಿ 2 kg 3 kg ಭಾರ ಇದ್ದದು ಹೆಂಗ ಓದ್ತಾರೆ ಅವರು? ಒಂದ್ಸಲ ಅದ್ರ ಗಮನಿಸಿದ ಇಲ್ಲ. ಯಾರು ಓಡ್ತಾ ಇದ್ದಾರೆ? ಏಸಪ್ಪ ಓಡ್ತಾ ಇದ್ದಾನೆ. ಎಲ್ರು ಬಿಟ್ಟು ಹಲ್ಲೆಲೂಯಾ. ಮತ್ತೆ ಹೇಳ್ತಾನೆ, ನಿಮ್ಮ ಮುಪ್ಪಿನ ತನಕ ದೇವರಿಗೆ ಮಹಿಮುಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೋಲೋ ಯೇಸು ಕ್ರಿಸ್ತ ಮಹಾರಾಜಗೂ ಹಲ್ಲೆಲೂಯಾ. ಓದಿ. ನಿಮ್ಮ ಮುಪ್ಪಿನ ತನಕ ನಾನೇ ಆಧಾರ. ನೆರೆ ಬಂದಾಗಲೂ ನಿಮ್ಮನ್ನ ಒತ್ತು ಸಹಿಸುವೆನು. ನಾನೇ ಉಂಟು ಮಾಡಿದೆನು, ನಾನೇ ಹೊರುವೆನು. ಹೌದು, ನಿಮ್ಮನ್ನ ಒತ್ತು ಸಹಿಸಿ ನಿರ್ವಹಿಸುವೆನು. ಈಗ ಅರ್ಥ ಆಯ್ತಾ? ನಾವು ಎಲ್ಲರೂ ಕೂಡೋಣಪ್ಪ, ಮಾಡಮ್ಮ. ನಾವೇ ಮಾಡಿವಪ್ಪ, ಉಂಟು ಮಾಡಿವಪ್ಪ. ನಾವೇ ಏನು ಮಾಡ್ಬೇಕು? 4 ಮಂದಿನ ಕರಿಬೇಕು, ನಾವೇ 4 ಮಂದಿಗೆ ಉಣಿಸ್ಬೇಕು, ನಾವೇ ಪೂಜೆ ಮಾಡೋಕೆ ಏನು ಮಾಡ್ಬೇಕು? ಒಬ್ಬ ವ್ಯಕ್ತಿನ ನೇಮಕ ಮಾಡ್ಬೇಕು. ಯಾಕೆ ನಾವೇ ಮಾಡಿದ್ವಿ, ಹೌದಲ್ಲ? ಅದೇ ಪ್ರಕಾರವಾಗಿ ಆ ಭಗವಂತ, ಆ ದೇವರು ನಮ್ಮನ್ನ ಆತ ಉಂಟು ಮಾಡಿದಾನೆ. ಆತನು ನಮ್ಮನ್ನು ಒತ್ತು ಸಹಿಸುವವರೆಲ್ಲ ಆತ ಹಂಗಿಂಗಲ್ಲ, ನಮ್ಮೊಳಗೆ ಆತಲಿದ್ದು ಓಡ್ತಾ ಇದ್ದಾನೆ ಪ್ರೇರಲ್ಲ. ನನ್ನನ್ನು ಯಾರಿಗೆ ಸರಿ ಕಟ್ಟಿ ಹೋಲಿಸಿರಿ? ನನ್ನನ್ನು ಯಾರಿಗೆ ಸರಿ ಕಟ್ತಾರಪ್ಪ? ಒಂದು ಮಾತು ಹೇಳೋದು ಚೆನ್ನಾಗಿ ಕೇಳ್ರಿ. ಹಲ್ಲೆಲೂಯಾ. ಮಾರಿತ ಅಂದ್ಬಿಟ್ಟ, ಪಾಪ ಒಳ್ಳೆ ಮಗ ಹುಟ್ಟುಬಿಟ್ಟ. ನಾನು ಹಂಗ ಹಾಕೊಂಡ್ಬಿಟ್ಟೆ. ಅಯ್ಯೋ, ನಮ್ಮೂರಾಗ ಜುಟ್ಟಿದ್ದವ್ರು ಇನ್ನೊಬ್ರು ಬಂದು ಅದಕ್ಕೆ ನಮಸ್ಕಾರ ಮಾಡಿ ಅದ್ರ ಹೌದ್ರಿ
ಇದೆಲ್ಲ ಮಾಡ್ಕೊಂತಾರೆ ಅಂದ ಮೇಲೆ ಹಾ ನಮ್ಮಪ್ಪ ನನಗೆ ಆಕಳ ಮುಗಿದವನು ಅಂದ್ಬಿಟ್ಟು ಅಂತ ತಿಳ್ಕೊಂಡು ಸಂತೋಷ ಪಡ್ತಾರೆ. ಆ ಹುಡುಗಿ ಸಂತೋಷ ಪಡುತ್ತಾ? ಮಾರುತಿ ಸಂತೋಷ ಪಡುತ್ತಾ? ಚಿರಂಜೀವಿ ಬಿಟ್ಬಿಡು, ಆಕಳ ಮೂತಿ ಸಂತೋಷ ಪಡ್ತಾನೆ. ಏನಂತಾನ? ನಿನ್ನ ಮಕ್ಕ ನೋಡು ಆಕಳ ಮೂತಿ ಅಂತ ನನ್ನದಲ್ಲ. ಆ ಸೃಷ್ಟಿ ಮಾಡಿದ ದೇವರಿಗೆ ಆ ಪಶುವಿಗೆ ಹೋಲಿಸಿದರೆ ಅದು ಏನಂತಾನ್ರಿ? ಅಪ್ಪ ಏನಂತಾನ ಸೃಷ್ಟಿ ಜಗತ್ರಕ್ಷಕ ಆತನಿಗೆ ಅದಕ್ಕೆ ಹೋಲಿಸಿದ ಏನಂತಾನ? ಇವ್ನು ಹೆಂಗ್ ನಿಂತ ನೋಡು, ಕಂಬ ನಿಂತಂಗ ಅಂದ್ರೆ ತಿಳ್ಕೆ ನಿಮಗೆ. ನಾನು ಕಂಬ, ನೀನು ಕಂಬ ಅದು, ನಾನು ಕಂಬ ಅಂತ ಅನ್ನೋದಲ್ಲ. ಕಂಬಕ್ಕೂ ಇಟ್ಟಿಕಾದು ಬರ್ಬೇಕ. ಅದ್ಭುತ ನಡಿತೇವಲ್ಲೇ, ಪವಾಡ ನಡಿತೇವ, ಪವಾಡ ಕಂಬ ಅದ. ಅಯ್ಯೋ ಅಯ್ಯೋದವ್ರೆ, ಅರ್ಥ ಮಾಡ್ಕೇಳಿ. ದೇವರನ್ನ ಉಂಟು ಮಾಡಕ್ಕೆ ನಮ್ಮಿಂದ ಆಗಲ್ಲ. ಆ ವಸ್ತು ಈ ವಸ್ತುಗೆ ದೇವ್ರಿಗೆ ಹೋಲಿಕೆ ಮಾಡಿಬಿಡ್ರಿ. ಯಾಕಂದ್ರೆ ನಿಮ್ಮ ಮಕ್ಕಳಿಗೆ ಅದ್ರ ಹೆಸರಿಟ್ಟರೆ, ಅದ್ರ ಹೆಸರು ಕಳೆದ್ರೆ ಆ ಹುಡುಗರು ಸಹಿಸಂಗಲ್ಲ ಅಂದ ಮೇಲೆ ಮತ್ತೆ ಆ ದೇವರಿಗೆ ಅಕಸ್ಮಾತ್ ನೀನು ಆ ಹೆಸರು ಕರೆದ ನೀನೇ ಅಂತ ಅಂದಪ್ಪ ಅಂದ್ರೆ ಆತ ಸಹಿಸ್ಕೊಳ್ತಾನ? ಅಲ್ಲಿಲೂಯ. ಉಪ್ಪು ತಗೊಂಡೋಗಿ ಸೇರೋದಾಗ ಹಾಕ್ರಿ, ಏನಾಗ್ಬಿಟ್ಟದ್ರಿ ನಮ್ಮ ಮನ್ಯಾಗ ಅಮ್ಮವರು ಹೋಗ್ಬಿಟ್ರ ಊರಿಗೆ, ನಾವು ಹೋಗ್ಬಿಟ್ಟಿದ್ದು ಊರಿಗೆ. ದಿನಕರಯ್ಯರು ಇದ್ದು ಎಲ್ಲ ನಮ್ಗೆ ಗೊತ್ತಿಲ್ಲ, ಸೇವೆ ಬಗೆದ್ರೆ ಗೊತ್ತಿಲ್ಲ. ಚಾ ಮಾಡೋಕೆ ರೆಡಿ ಆಗಿಬಿಟ್ರ. ಅಲ್ಲಿ ಉಪ್ಪಿನ ಡಬ್ಬೆ ಐತೆ, ಅಲ್ಲಿ ಬಗಲಾಗ ಪ್ರಿಯರೇ ಚಾ ಪುಡಿ ಡಬ್ಬೆ ಐತೆ, ಹಾಲು ಅಜಾವ ಎಲ್ಲ ರೆಡಿ ಐತ್ರಿ ಪ್ರಿಯರೇ. ಅದನ್ನು ಹಾಕಿಬಿಟ್ರ ಪ್ರಿಯರೇ. ಯಾವುದು? ಸಕ್ಕರೆ, ಉಪ್ಪು, ಸಕ್ಕರೆ ತಂಗಿ ಐತದ. ತಗೊಂಡು ಹೋಗಿ ಏನು ಮಾಡೋಣ? ಇದೇನು ಉಪ್ಪು ಸಕ್ಕರೆ ಆಗಿಬಿಡ್ತ? ಕುಡಿದ್ರಿ ನೀವು? ನೋಡ್ರಿ ಕುಡ್ದಾರಂತ ನೋಡ್ರಿ, ಬೇಜಲ್ಲ. ತಿರುಗಿ ಆಮೇಲೆ ಅಕಸ್ಮಾತ್ ಒಂದು ವೇಳೆ ಅದೇ ಉಪ್ಪು ಅಕ್ಕಿನ ಮಾಡ್ಕೊಂಬಂದ ಇಲ್ಲ ಏನು? ಅದೇ ಪ್ರಕಾರವಾಗಿ ದೇವರು ಯಾರು ಅಂತ ನನಗೆ ಗೊತ್ತಾದ ಮೇಲೆ ಅದನ್ನೇನು ಮಾಡಬೇಕು? ದೂರ ಇಡಬೇಕು. ದೇವರು ಯಾರು ಅಂತ ಗೊತ್ತಾದ ಮೇಲೆ ಅದನ್ನ ಹಿಡ್ಕೊಂಡು ನಡ್ಕೋಬೇಕು. ಯಾಕೆ ಗೊತ್ತಾ? ಆತನ